ನಮಸ್ಕಾರ. ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ. ನಾನು ಮೆಂಟಲ್ ಅಬಿಲಿಟಿ ಮಾನಸಿಕ ಸಾಮರ್ಥ್ಯ ಸಬ್ಜೆಕ್ಟನ್ನು ಟೀಚ್ ಮಾಡ್ತೀನಿ. ಲಾಸ್ಟ್ ಕ್ಲಾಸಲ್ಲಿ ಈ ಬ್ಲಡ್ ರಿಲೇಷನ್ಸ್ ಅಥವಾ ರಕ್ತ ಸಂಬಂಧಗಳಲ್ಲಿ ಕುಟುಂಬ ನಕ್ಷೆಯ ಆಧಾರಿತವಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ವಿ. ಈಗ ನಾನು ಹೇಳಿದ್ದೆ ಒಂದು 3 ಟೈಪಿನ ಕ್ವಶನ್ಸ್ಗಳು ಬರ್ತದೆ ಅಂತೇಳಿ. ಫಸ್ಟ್ ಕುಟುಂಬ ನಕ್ಷೆ ಆಧಾರಿತವಾಗಿ, ಸೆಕೆಂಡ್ ಒನ್ ಒಂದಿಷ್ಟು ಸಮೀಕರಣಗಳನ್ನ ಕೊಡೋದ್ರ ಮುಖಾಂತರ ಬ್ಲಡ್ ರಿಲೇಷನ್ ಕೇಳ್ತಾರೆ ಅಂತೇಳಿ. ಹಾಗಾದ್ರೆ ಆ 2ನೇ ಪಾರ್ಟ್ ಆಗಿರುವಂತ ಈ ಒಂದಿಷ್ಟು ಸಮೀಕರಣಗಳನ್ನ ಸಾಲ್ವ್ ಮಾಡೋದ್ರ ಮುಖಾಂತರ ಒಂದಿಷ್ಟು ಸಂಬಂಧಗಳ ಪರಿಚಯನ ಮಾಡ್ಕೊಳ್ಳುವಂಥದ್ದು. ಹಾಗಾದ್ರೆ ಫಸ್ಟ್ ಕ್ವಶನ್ ಅಲ್ಲಿ ನೋಡೋದಾದ್ರೆ, ಈ ಕೆಳಗಿನ ನಿರ್ದೇಶನಗಳನ್ನ ಓದಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಹಾಗಾದ್ರೆ ಒಂದಿಷ್ಟು ನಿರ್ದೇಶನಗಳನ್ನ ಎಕ್ಸಾಮ್ ಅಲ್ಲಿ ಅವರೇ ಕೊಡ್ತಾರೆ. ಹಾಗಾದ್ರೆ ಇವೇನು ಫಿಕ್ಸ್ ಅಂತ ಅಲ್ಲ, ಅವ್ರು ಬೇಕಾದ ಚೇಂಜ್ ಮಾಡ್ಬೋದು. ಹಾಗಾದ್ರೆ ಈಗ ಇಲ್ಲಿ ಕೊಟ್ಟಿದ್ದಾರೆ ಇಬ್ಬಿಬ್ರು ವ್ಯಕ್ತಿಗಳ ನಡುವಿನ ಸಂಬಂಧ ಹೆಂಗಿರುತ್ತೆ. ಹಾಗಾದ್ರೆ ಒಂದಿಷ್ಟು ಸಿಂಬಾಲ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಆ ಸಿಂಬಾಲ್ಗಳ ಅರ್ಥ ಏನನ್ನೋದು ಕೂಡ ಕೆಲವು ನಿರ್ದೇಶನಗಳ ಮುಖಾಂತರ ಕೊಟ್ಟಿದ್ದಾರೆ. ಹಾಗಾದ್ರೆ ಈಗ ಫಸ್ಟ್ ಇಕ್ವೇಶನ್ ನೋಡೋದಾದ್ರೆ, ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಎ ಪ್ಲಸ್ ಬಿ ಅಂದರೆ ಎ ಯು ಬಿ ಯ ಮಗಳು. ಎಸ್, ಇಲ್ಲಿ ಹೇಳ್ತಾ ಇದ್ದಾರೆ ಎ ಪ್ಲಸ್ ಬಿ ಅಂದರೆ ಇದರ ಅರ್ಥ ಏನಂತೆ, ಎ ಯು ಬಿ ಯ ಮಗಳು ಎಂದರ್ಥ. ಅಂದ್ರೆ ಎ ಪ್ಲಸ್ ಬಿ ಮೀನ್ಸ್ ಎ ಈಸ್ ಡಾಟರ್ ಆಫ್ ಬಿ ಅಂತ. ಎ ಈಸ್ ಡಾಟರ್ ಆಫ್ ಬಿ ಅಂತ. ಓಕೆ, ಎ ಇಂಟು ಬಿ ಅಂದರೆ ಎ ಯು ಬಿ ಯ ಮಗ. ಓಕೆ, ಎ ಇಂಟು ಬಿ ಅಂದ್ರೆ ಅದರ ಅರ್ಥ ಏನಂತಪ್ಪ, ಎ ಯು ಬಿ ಯ ಮಗ. ಎ ಈಸ್ ಸನ್ ಆಫ್ ಬಿ ಅಂತ. ಓಕೆ, ನೆಕ್ಸ್ಟ್ ಎ ಮೈನಸ್ ಬಿ ಎಂದರೆ ಇದರ ಅರ್ಥ ಏನಂತೆ, ಎ ಯು ಬಿ ಯ ಹೆಂಡತಿ. ಹಾಗಾದ್ರೆ ಮೈನಸ್ ಅನ್ನೋದು ಇಲ್ಲಿ ಏನ್ ಇಂಡಿಕೇಟ್ ಮಾಡ್ತಾ ಅಂದ್ರೆ ಹೆಂಡತಿ. ಹಾಗಾದ್ರೆ ಏನಿದು, ಎ ಯು ಬಿ ಯ ಹೆಂಡತಿ ಅಥವಾ ಎ ಈಸ್ ವೈಫ್ ಆಫ್ ಬಿ ಅಂತ ಹೇಳ್ತೀವಿ. ಹಾಗಾದ್ರೆ ಈ 3 ಸ್ಟೇಟ್ಮೆಂಟ್ಸ್ ಗಳನ್ನ ಕೊಟ್ಟು ಕೆಳಗಡೆ ಒಂದು ಕ್ವಶನ್ ಅನ್ನ ಫ್ರೇಮ್ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ, ಎ ಇಂಟು ಬಿ ಮೈನಸ್ ಸಿ ಈ ಸಂಬಂಧಕ್ಕೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಯಾವುದಾಗುತ್ತೆ ಅಂತ. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ, ಇಲ್ಲಿ ಹೇಳ್ತಾ ಇದ್ದಾರೆ ಇಬ್ರು ವ್ಯಕ್ತಿಗಳಿದ್ದಾರೆ, ಎ ಪ್ಲಸ್ ಬಿ ಅಂತ, ಎ ಬಿ ಅಂತ. ಇಲ್ಲಿ ಮಧ್ಯದಲ್ಲಿ ಚಿಹ್ನೆ ಯಾವ್ದಿದೆ, ಪ್ಲಸ್. ಇದು ವೆರಿ ಇಂಪಾರ್ಟೆಂಟ್. ಈ ಪ್ಲಸ್ ಅಂದ್ರೆ ಏನ್ ಅರ್ಥ ಅಂತೇಳಿ ಲಾಸ್ಟಿಗೆ ಕೊಟ್ಟಿದ್ದಾರೆ. ಅಂದ್ರೆ ಎ ಪ್ಲಸ್ ಬಿ ಅಂದರೆ ಇದರ ಅರ್ಥ ಏನಂತೆ, ಎ ಯು ಬಿ ಯ ಮಗಳು. ಹಾಗಾದ್ರೆ ಈ ಪ್ಲಸ್ ಅನ್ನೋದು ಏನ್ ಅರ್ಥ ಕೊಡುತ್ತೆ ಅಂದ್ರೆ, ಪ್ಲಸ್ ಅಂದ್ರೆ ಮಗಳು ಅಂತ. ಹಾಗಾದ್ರೆ ಯಾರ ಮಗಳು, ಎ ಯು ಮಗಳು. ಇವಳು ಯಾರ ಮಗಳು, ಬಿ ಯ ಮಗಳು. ಹಾಗಾದ್ರೆ ಎ ಯು ಬಿ ಯ ಮಗಳು. ಹಾಗಾದ್ರೆ ಎ ಯು ಬಿ ಯ ಮಗಳು ಅನ್ನೋದನ್ನ ನಾವೇನ್ ಮಾಡ್ತಾ ಇದೀವಿ, ಈ ಪ್ಲಸ್ ಇಂದ ಇಂಡಿಕೇಟ್ ಮಾಡ್ತಾ ಇದೀವಿ. ಹಾಗಾದ್ರೆ ಪ್ಲಸ್ ಅಂದ್ರೆ ನಮ್ ಕನ್ಕ್ಲೂಷನ್ ಸಿಗುತ್ತೆ ಮಗಳು ಅಂತ. ನೆಕ್ಸ್ಟ್ ಎ ಇಂಟು ಬಿ ಎಂದರೆ ಇದರ ಅರ್ಥ ಏನಂತೆ, ಎ ಯು ಬಿ ಯ ಮಗ. ಹಾಗಾದ್ರೆ ಇಲ್ಲಿ ಇದರ ಅರ್ಥ ಏನಂದ್ರೆ, ಇಂಟು ಎಂದರೆ ಏನ್ ಇಂಡಿಕೇಟ್ ಮಾಡ್ತಾ ಇದೆ ಅಥವಾ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಮಗ ಅಥವಾ ಸನ್ ಅಂತ. ಹಾಗಾದ್ರೆ ಇಂಟು ನಾವು ಕನ್ಕ್ಲೂಷನ್ ತಗೊಳ್ಬಹುದು ಏನಪ್ಪಾ ಅಂದ್ರೆ ಮಗ ಅಂತ. ಹಾಗಾದ್ರೆ ಯಾರ ಮಗ, ಎ ಯು ಬಿ ಯ ಮಗ. ಹಾಗಾದ್ರೆ ನಿಮ್ಗೆ ಈಸಿ ಆಗ್ಲಿಕ್ಕೆ ಏನ್ ಮಾಡ್ಬೋದು ಅಂದ್ರೆ, ಎ ಯು ಮಗ, ಯಾರ ಮಗ, ಬಿ ಯ ಮಗ ಎಂದರ್ಥ. ಹಾಗಾದ್ರೆ ಬರೀ ಎ ಮತ್ತು ಬಿ ಗಳಾಗಬೇಕಾಗಿಲ್ಲ. ಸಪೋಸ್ ಝೆಡ್ ಇಂಟು ಬಿ ಅಂತಾನು ಆಗ್ಬೋದು. ಹಾಗಾದ್ರೆ ಝೆಡ್ ಇಂಟು ಬಿ ಅಂದಾಗ ಇಲ್ಲಿ ಅಕ್ಷರಗಳ ಚೇಂಜ್ ಮಾಡ್ಬೋದು. ಸಮೀಕರಣದಲ್ಲಿ ಏನ್ ಮಾಡ್ಬೋದು, ಅವನು ಎ ಬಿ ಸಿ ಗಳ ಬದಲಿ ಝೆಡ್ ಬಿ ಗಳನ್ನು ಹಾಕ್ಬೋದು. ಬಟ್ ನಮಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ಚಿಹ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದ್ರೆ ಇಂಟು ಅಂದ್ರೆ ಇದ್ರ ಅರ್ಥ ಏನ್ ಕೊಡ್ತಾ ಇದೆ ಅಲ್ಲಿ, ಮಗ ಅಂತ. ಹಾಗಾದ್ರೆ ಯಾರ ಮಗ ಅಂತ ನೋಡಿದಾಗ ಝೆಡ್ ರವರು ಬಿ ರವರ ಮಗ ಎಂದರ್ಥ. ಝೆಡ್ ರವರು ಎ ಬದಲಿ ಝೆಡ್ ತಗೊಂಡಿನಿ. ಹಾಗಾದ್ರೆ ಝೆಡ್ ರವರು ಮಗ ಆಗಿರ್ತಾರೆ. ಯಾರ ಮಗ ಅಂತ ಹೇಳಿದ್ರೆ ಬಿ ರವರ ಮಗ ಆಗಿರ್ತಾರೆ. ಹಾಗಾದ್ರೆ ಇಂಟು ಅಂದ್ರೆ ಮಗ ಅಂತ ಕನ್ಕ್ಲೂಷನ್ ಸಿಗುತ್ತೆ. ನೆಕ್ಸ್ಟ್ ಮೈನಸ್ ಎಂದರೆ ಎ ಮೈನಸ್ ಬಿ ಎಂದರೆ ಎ ಯು ಬಿ ಯ ಹೆಂಡತಿ. ಹಾಗಾದ್ರೆ ಮೈನಸ್ ಅಂದ್ರೆ ಇದರ ಅರ್ಥ ಏನಂತ ಕನ್ಕ್ಲೂಷನ್ ತಗೊಳ್ತೀವಿ ಅಂದ್ರೆ, ಮೈನಸ್ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಹೆಂಡತಿ ಅಂತ. ಹಾಗಾದ್ರೆ ಯಾರ ಹೆಂಡತಿ ಅಂತ ನೋಡೋದಾದ್ರೆ ಎ ಯು ಬಿ ಯ ಹೆಂಡತಿ. ಓಕೆ, ಎ ಯು ಹೆಂಡತಿ, ಇವರು ಯಾರ ಹೆಂಡತಿ, ಬಿ ಯ ಹೆಂಡತಿ. ಹಾಗಾದ್ರೆ ಎ ಯು ಬಿ ಯ ಹೆಂಡತಿ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಎ ಈಸ್ ವೈಫ್ ಆಫ್ ಬಿ ಅಂತ ಹೇಳ್ತೀವಿ. ಹಾಗಾದ್ರೆ ಇದು ಮೈನಸ್ ಅನ್ನೋದು ಏನ್ ಇಂಡಿಕೇಟ್ ಮಾಡ್ತಾ ಇದ್ದಾರೆ, ಹೆಂಡತಿ ಅಥವಾ ವೈಫ್ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಕೆಳಗಿನ ಒಂದು ಸಮೀಕರಣ ಕೊಟ್ಟಿದ್ದಾರೆ, ಎ ಇಂಟು ಬಿ ಮೈನಸ್ ಸಿ ಈ ಸಂಬಂಧಕ್ಕೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಬಿ ನ ಹೆಂಡತಿ ಸಿ, ಬಿ ಅನ್ನು ಎ ರವರ ತಂದೆ, ಸಿ ಅನ್ನು ಎ ರವರ ತಂದೆ, ಎ ರವರು ಬಿ ರವರ ಮಗಳು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈಗ ಅಬ್ಸರ್ವ್ ಮಾಡೋಣ. ಫಸ್ಟ್ ಅವ್ರು ಕೊಟ್ಟಿರೋ ಇಕ್ವೇಶನ್ ಬರ್ಕೊಳ್ಳೋಣ.
ಓಕೆ, ಯಾವಾಗಲೂ ನಮಗೆ ಇಂಥ ಪ್ರಾಬ್ಲಮ್ಗಳು ಈಸಿ ಆಗ್ಬೇಕಪ್ಪ ಅಂದ್ರೆ ಒಂದಿಷ್ಟು ಸರ್ಟನ್ ಶಾರ್ಟ್ ಟ್ರಿಕ್ಸ್ ಅನ್ನು ಯೂಸ್ ಮಾಡ್ತಾರೆ, ಬಟ್ ಶಾರ್ಟ್ ಟ್ರಿಕ್ಸ್ ಎಲ್ಲಾ ಕಡೆ ಯೂಸ್ ಆಗ್ಲಿಕ್ಕಿಲ್ಲ ಅದು. ಬಟ್ ನಾ ಏನ್ ಮಾಡ್ತೀನಿ, ಕಾನ್ಸೆಪ್ಟ್ ಅನ್ನ ಕ್ಲಾರಿಟಿ ಕೊಡ್ತೀನಿ. ಹಾಗಾದ್ರೆ ಈಗ ಎ ಇಂಟು ಬಿ ಮೈನಸ್ ಸಿ ಅಂದಾಗ ಫಸ್ಟ್ ಕೊಟ್ಟಿರೋ ಸಮೀಕರಣದೊಳಗೆ ನಾ ಏನ್ ಮಾಡ್ತೀನಿ, ಈ ಇಂಟು ಮತ್ತೆ ಮೈನಸ್ ಇದ್ರ ಮೀನಿಂಗ್ ಏನಂತ ಬರ್ಕೊಳ್ತೀನಿ. ಹಾಗಾದ್ರೆ ಇಂಟು ಅಂದ್ರೆ ಇದ್ರ ಅರ್ಥ ಏನಿಲ್ಲ, ಇಲ್ಲಿ ಹೇಳ್ತಾ ಇದ್ದಾರೆ ಇಂಟು ಅಂದ್ರೆ ಇದ್ರ ಅರ್ಥ ಮಗ ಅಂತ ಆಲ್ರೆಡಿ ಗೊತ್ತಿದೆ. ಇಂಟು ಅಂದ್ರೆ ಮಗ. ಓಕೆ, ಮೈನಸ್ ಎಂದರೆ ಇದರ ಅರ್ಥ, ಮೈನಸ್ ಅಂದ್ರೆ ಹೆಂಡತಿ ಅಂತ ಆಲ್ರೆಡಿ ಹೇಳಿದಾರಲ್ಲಿ. ಮೈನಸ್ ಅಂದ್ರೆ ಹೆಂಡತಿ. ಆಗ ನಾವೇನ್ ಮಾಡ್ತೀನಿ ಈಗ ಇದಕ್ಕಂದ್ರೆ ಇದಕ್ಕೊಂದು ಕುಟುಂಬ ನಕ್ಷೆಯನ್ನು ಹಾಕೊಳ್ತೀನಿ. ಆ ಕುಟುಂಬ ನಕ್ಷೆ ಆಧಾರಿತವಾಗಿ ಆಮೇಲೆ ಹೇಳಿಕೆಗಳನ್ನ ಓದ್ಕೊಂಡು ಅದರಲ್ಲಿ ಯಾವ್ದು ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಹೇಳಿ ಪಾಯಿಂಟ್ ಔಟ್ ಮಾಡ್ತೀನಿ. ಹಾಗಾದ್ರೆ ಈಗ ಬರೋಣ, ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಲಾಸ್ಟ್ ಕ್ಲಾಸಲ್ಲಿ ಎ ಇಂಟು ಬಿ ಇದರ ಅರ್ಥ ಏನಂಗಾರೆ, ಈಗ ಎ ಯು ಬಿ ಯ ಮಗ ಅಂತ ಹೇಳಿದ್ವಿ. ಈಗ ಮೀನಿಂಗ್ ಗೊತ್ತಾಗಿದೆ, ಎ ಯು ಮಗ, ಯಾರ ಮಗ, ಬಿ ಯ ಮಗ. ಹಾಗಾದ್ರೆ ಬ್ಲಡ್ ರಿಲೇಷನ್ ಅಲ್ಲಿ ಚಾರ್ಟ್ ಅನ್ನು ಹಾಕೋದು ಆಲ್ರೆಡಿ ನೀವು ಕಲ್ತಿದ್ದೀರಿ ಅಂತ ಅನ್ಕೊಂಡಿನಿ. ಹಾಗಾದ್ರೆ ಈಗ ಡ್ರಾ ಮಾಡ್ಬೇಕಾದ್ರೆ ಕುಟುಂಬ ನಕ್ಷೆಯನ್ನ ಎ ಯು ಬಿ ರವರ ಮಗ ಆಗ್ಬೇಕಾದ್ರೆ ಹೆಂಗ್ ಡ್ರಾ ಮಾಡ್ತೀರಿ, ಎ ಯು ಒಂದ್ ಜನರೇಷನ್ ಕೆಳಗಡೆ ಇರ್ಬೇಕು, ಎ ಯು ಮಗ, ಇವರು ಯಾರ ಮಗ, ಬಿ ಯ ಮಗ, ಎ ಯು ಬಿ ಯ ಮಗ. ಓಕೆ, ಇವರಿಬ್ಬರದು ಕ್ಲಾರಿಟಿ ಬಂತು ನಮಗೆ. ಹಾಗಾದ್ರೆ ಎ ಯು ಬಿ ಯ ಮಗ. ಬಟ್ ಬಿ ಎಗೆ ಏನಾಗ್ಬೇಕಂತ ಕೇಳಿದ್ರೆ ಅಲ್ಲಿ ಕನ್ಫರ್ಮ್ ಇರಂಗಿಲ್ಲ, ಇವರ ತಂದೆನೂ ಆಗ್ಬೋದು ಇವರ ತಾಯಿನೂ ಆಗ್ಬೋದು. ಒಟ್ಟಾರೆ ಎ ಮಾತ್ರ ಬಿಗೆ ಮಗ ಅನ್ನೋದು ಕನ್ಫರ್ಮ್. ನೆಕ್ಸ್ಟ್ ಇವರಿಬ್ಬರನ್ನ ಕಂಟಿನ್ಯೂ ಮಾಡಿದಾಗ ಕುಟುಂಬ ನಕ್ಷೆಯಲ್ಲಿ ಬಿ ಮೈನಸ್ ಸಿ ಇದರ ಅರ್ಥ ಏನಂಗಾರೆ, ಮೈನಸ್ ಅಂದ್ರೆ ಹೆಂಡತಿ. ಹಾಗಾದ್ರೆ ಓದುವ ರೀತಿ ಹೆಂಗೆ, ಬಿ ಯು ಸಿ ಯ ಹೆಂಡತಿ, ಬಿ ಯು ಹೆಂಡತಿ, ಇವರು ಯಾರ ಹೆಂಡತಿ, ಸಿ ರವರ ಹೆಂಡತಿ. ಹಾಗಾದ್ರೆ ಬಿ ಮತ್ತು ಸಿ ಗಳ ನಡುವೆ ಬಾಂಡಿಂಗ್ ಅನ್ನ ತೋರಿಸ್ತೀನಿ, ಗಂಡ ಹೆಂಡತಿಯರ ಸಂಬಂಧವನ್ನ. ಓಕೆ, ಈಗ ಬಿ ಯು ಹೆಂಡತಿ, ಬಿ ಯು ಹೆಂಡತಿ ಅಂದ್ರೆ ಮೈನಸ್, ಯಾರ ಹೆಂಡತಿ, ಸಿ ಯ ಹೆಂಡತಿ. ಹಾಗಾದ್ರೆ ಅಬ್ವಿಯಸ್ಲಿ ಸಿ ಜೆಂಡರ್ ಕೂಡ ಕನ್ಫರ್ಮ್ ಮಾಡ್ಬೋದು ಪ್ಲಸ್ ಅಂತ. ಯಾಕೆಂದ್ರೆ ಬಿ ಯು ಸಿ ಗೆ ಹೆಂಡತಿ ಆದ್ಮೇಲೆ ಸಿ ಯು ಬಿ ಗೆ ಗಂಡ ಕೂಡ ಆಗಿರ್ತಾರೆ. ಹಾಗಾಗಿ ಬಿ ಯು ಸಿ ಯ ಹೆಂಡತಿ. ಹಾಗಾದ್ರೆ ಮೂರು ಏನು ವ್ಯಕ್ತಿಗಳಿದೆಯಲ್ಲ ಈ ಚಾರ್ಟ್ ಅಲ್ಲಿ ಹಾಕೊಂಡೆ. ಹಾಗಾದ್ರೆ ಇದರ ಬೇಸ್ ಮೇಲೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಸರಿಯಾಗಿದೆ ಅಂತ ಕೇಳ್ತದೆ. ಹಾಗಾದ್ರೆ ಈಗ ಒಂದೊಂದು ಹೇಳಿಕೆಯನ್ನು ಓದೋಣ. ಈಗ ಫಸ್ಟ್ ಒನ್, ಬಿ ನ ಹೆಂಡತಿ ಸಿ ಅಂತ. ಹಾಗಾದ್ರೆ ಬಿ ನ ಹೆಂಡತಿ ಸಿನ ಅಬ್ಸರ್ವ್ ಮಾಡಿ, ಬಿ ನ ಹೆಂಡತಿ ಸಿನ ಅಲ್ಲ, ಅದೇನಾಗ್ಬೇಕಾಗಿತ್ತಂದ್ರೆ ಬಿ ನ ಗಂಡ ಸಿ ಆಗ್ಬೇಕಾಯ್ತು. ಬಟ್ ಅವ್ರೇನ್ ಹೇಳ್ತಿದಾರೆ, ಬಿ ನ ಹೆಂಡತಿ ಸಿ ಅಂತ ಹೇಳ್ತಿದಾರೆ. ಬಿ ನ ಹೆಂಡತಿ ಸಿ ಅಲ್ಲ, ಬಿ ನ ಗಂಡ ಸಿ ಆಗ್ಬೇಕಾಯ್ತು. ಒಂದನೇ ಹೇಳಿಕೆ ತಪ್ಪಿದೆ, ಬಿಟ್ಬಿಡಿ. ಎರಡನೇದು, ಬಿ ಅನ್ನು ಏರವರ ತಂದೆ. ನೋಡ್ಲಿಕ್ಕೆ ಹೌದೇನಂತ ಅನಿಸುತ್ತೆ, ಬಟ್ ಆಗಿಲ್ಲ ಅದು. ಬಿ ಅನ್ನು ಏರವರ ತಂದೆನ ಇವರು ಅಲ್ಲ, ಅದೇನಾಗ್ಬೇಕಾಯ್ತು, ಇಲ್ಲಿ ಮೈನಸ್ ಇರೋದ್ರಿಂದ ಅದು ಮಹಿಳೆ. ಹಾಗಾದ್ರೆ ಬಿ ಎಗೆ ತಂದೆ ಆಗಲ್ಲ, ತಾಯಿ ಆಗ್ತಾರೆ. ಹಾಗಾದ್ರೆ ಇವ್ರು ಏನ್ ಹೇಳ್ತಿದಾರೆ, ಬಿ ಅನ್ನು ಏರವರ ತಂದೆ ಅಂತ ಹೇಳ್ತಿದಾರೆ. ಇದು ಕೂಡ ಆಗಂಗಿಲ್ಲ, ರಾಂಗ್ ಸ್ಟೇಟ್ಮೆಂಟ್. ಓಕೆ, ನೆಕ್ಸ್ಟ್ ಮೂರನೇದು, ಸಿ ಅನ್ನು ಏರವರ ತಂದೆ. ಎಸ್, ಸಿ ಅನ್ನೋರು ಏರವರ ತಂದೆನಾ? ಎಸ್, ಎಕ್ಸಾಕ್ಟ್ಲಿ. ಹಾಗಾದ್ರೆ ಸಿ ಮತ್ತು ಬಿ ಗಳು ದಂಪತಿಗಳು, ಅವರ ಮಗನೇ ಎ ಆಗಿದ್ದಾನೆ. ಹಾಗಾದ್ರೆ ಆಬ್ವಿಯಸ್ಲಿ ಸಿ ಎಗೆ ಏನಾಗಬೇಕು, ಹೌ ಈಸ್ ಸಿ ರಿಲೇಟೆಡ್ ಟು ಎ ಅಂತ ಕೇಳಿದಾಗ ಸಿ ಅನ್ನು ಏರವರ ತಂದೆ, ಸಿ ಈಸ್ ಎಸ್ ಫಾದರ್, ಕರೆಕ್ಟ್ ಇದೆ. ಹಾಗಾದ್ರೆ ಸಿ ಯು ಎ ಯ ತಂದೆ ಅಂದ್ರೆ ಮೂರನೇದು ಕರೆಕ್ಟ್ ಇದೆ. ಲಾಸ್ಟ್ ಒನ್, ಏರವರು ಬಿ ರವರ ಮಗಳು. ಓಕೆ, ಏರವರು ಬಿ ರವರ ಮಗಳ ಅಲ್ಲ, ಇಲ್ಲಿ ಮಗಳು ಅನ್ಲಿಕ್ಕೆ ಇಲ್ಲಿ ಪ್ಲಸ್ ಇದೆ. ಹಾಗಾದ್ರೆ ಮಗ ಆಗಿರ್ತಾನೆ. ಹಾಗಾದ್ರೆ ಅವ್ರೇನ್ ಹೇಳ್ತಿದಾರೆ, ಏರವರು ಬಿ ರವರ ಮಗ ಅಂತ ಅವ್ರು ಹೇಳ್ತಿದಾರೆ. ಇಲ್ಲಿ ನೋಡಿದ್ರೆ ಮಗ ಆಗ್ತಾ ಇದೆ, ಅಲ್ಲಿ ನೋಡಿದ್ರೆ ಮಗಳು ಅಂತ ಹೇಳ್ತಾ ಇದಾರೆ. ಹಾಗಾಗಿ ಇದು ಸ್ಟೇಟ್ಮೆಂಟ್ ಏನಾಗುತ್ತಪ್ಪ ಅಂದ್ರೆ ರಾಂಗ್ ಆಗುತ್ತೆ. ಹಾಗಾದ್ರೆ ಯಾವುದು ಇದರಲ್ಲಿ ಸರಿಯಾದ ಹೇಳಿಕೆಪ್ಪ ಅಂದ್ರೆ ಸಿ ಅನ್ನು ಏರವರ ತಂದೆ. ಹಾಗಾದ್ರೆ ಬೇಸ್ಡ್ ಆನ್ ಇಕ್ವೇಶನ್ ಮೇಲೆ ನಾವು ಈ ರೀತಿಯಾಗಿ ಏನ್ ಮಾಡ್ಬೋದು ಅಂದ್ರೆ ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ಬೋದು, ಕೆಲವೊಂದಿಷ್ಟು ಸಮೀಕರಣ ಕೊಟ್ಟು ಯಾರು ಯಾರಿಗೆ ಏನಾಗ್ತಾರೆ ಅಂತನೂ ಕೂಡ ಕೇಳ್ಬೋದು. ಈ ರೀತಿ ನಾವು ಸಾಲ್ವ್ ಮಾಡ್ಕೊಳ್ಬೇಕು. ಇವು ಪ್ಲಸ್ ಇಂಟು ಮೈನಸ್ ಬದಲಿ ಅವನೇನು ಬೇಕಾದ ಚಿಹ್ನೆಗಳನ್ನ ಚೇಂಜ್ ಮಾಡ್ಬೋದು. ಎ ಸ್ಟಾರ್ ಬಿ ಎಂದರೆ ಎ ಯು ಬಿ ಯ ಸಹೋದರ ಅಂತ ಕೊಡ್ಬೋದು. ಹಾಗಾದ್ರೆ ಆ ಟೈಮಲ್ಲಿ ನಾವು ಈ ಸ್ಟಾರ್ದ ಮೀನಿಂಗ್ ಏನಪ್ಪಾ ಅಂದ್ರೆ ಸಹೋದರ ಅಂತ ಬರ್ಕೊಳ್ಬೇಕಾಗತ್ತೆ, ಬ್ರದರ್ ಅಥವಾ ಸಹೋದರ ಅಂತ. ಅಂದ್ರೆ ಡಿಪೆಂಡ್ ಆನ್ ಪ್ರಾಬ್ಲಮ್ ಮೇಲೆ ಏನಾಗ್ತಾ ಇರುತ್ತೆ, ಈ ಸ್ಟೇಟ್ಮೆಂಟ್ಗಳೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಬಟ್ ನೀವು ವಾಟ್ ಎವರ್ ಏನಾದ್ರು ಕೊಡ್ಲಿ ಅವರು ಆ ನಿರ್ದೇಶನ ಕರೆಕ್ಟ್ ಆಗಿ ಓದ್ಕೊಂಡು ಅದಕ್ಕೆ ತಕ್ಕಂಗೆ ನೀವೇನ್ ಮಾಡ್ಬೇಕು, ಸಮೀಕರಣನ ಫಾಲೋ ಅಪ್ ಮಾಡ್ಕೊಂಡು ಕುಟುಂಬ ನಕ್ಷೆ ಫ್ಯಾಮಿಲಿ ಚಾರ್ಟ್ ಅನ್ನ ಡ್ರಾ ಮಾಡ್ಕೊಂಡು ಅದರ ಬೇಸಾಗಿ ನೀವು ಆನ್ಸರ್ನ ಮಾಡುವಂಥದ್ದು. ಹಾಗಾದ್ರೆ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ವ್ಯಕ್ತಿಗಳು ನಮಗೆ ಇಂಪಾರ್ಟೆಂಟ್ ಅಲ್ಲ,
ಮಧ್ಯದ ಚಿಹ್ನೆಗಳು ಏನು ಬರ್ತಾವಲ್ಲ, ಪ್ಲಸ್ ಅಂದರೆ ಮಗಳು, ಇಂಟು ಅಂದರೆ ಮಗ, ಮೈನಸ್ ಅಂದರೆ ಹೆಂಡತಿ, ಇವನ್ನ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡೋದ್ರಿಂದ ಆನ್ಸರ್ನ ಈಸಿಲಿ ಮಾಡ್ಬೋದು. ಇದು ಐ ಹೋಪ್ ಯು ಅಂಡರ್ಸ್ಟುಡ್ ಅಂತ ಅನ್ಕೊಂಡಿನಿ. ಇದೇ ಥರ ಸಿಮಿಲರ್ ಪ್ರಾಬ್ಲಮ್ಸ್ಗಳನ್ನ ನಾನು ನೋಡ್ತಾ ಬರ್ತೀನಿ. ಈಗ ನಾ ಏನು ಮಾಡ್ತೀನಿ ಅಂದರೆ, ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಈ ನಿರ್ದೇಶನಗಳೆಲ್ಲ ಸೇಮ್ ಇರಲಿ, ಸ್ಟೇಟ್ಮೆಂಟ್ಸ್ಗಳೆಲ್ಲ ಸೇಮ್ ಇರಲಿ, ಬಟ್ ಈ ಸಮೀಕರಣವನ್ನು ಚೇಂಜ್ ಮಾಡಿ ಅದೇ ಥರದ ಎಕ್ಸಾಂಪಲ್ ಇನ್ನೊಂದನ್ನು ಸಾಲ್ವ್ ಮಾಡ್ತೀನಿ. ಆಮೇಲೆ ನಿಮಗೆ ಬೇರೆ ಬೇರೆ ಎಕ್ಸಾಂಪಲ್ನ ಅನಾಲಿಸಿಸ್ ಮಾಡ್ತೀನಿ. ಹಾಗಾದ್ರೆ ಈಗ ನೆಕ್ಸ್ಟ್ ಬರೋದಾದ್ರೆ ಸೇಮ್ ಪ್ರೀವಿಯಸ್ ಎಕ್ಸಾಂಪಲ್ ಏನು ತಗೊಂಡಿನಿ ಅದೇ ಸ್ಟೇಟ್ಮೆಂಟ್ಗಳನ್ನ ಇಲ್ಲಿ ತಗೊಳ್ತೀನಿ. ಆದರೆ ನಾ ಏನು ಮಾಡ್ತಾ ಇದ್ದೀನಿ, ಈ ಸಮೀಕರಣವನ್ನು ಮಾತ್ರ, ಇಕ್ವೇಶನ್ ಮಾತ್ರ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾದ್ರೆ ಈಗ ಅಬ್ಸರ್ವ್ ಮಾಡಿ, ಅಗೇನ್ ಎ ಪ್ಲಸ್ ಬಿ ಅಂದ್ರೆ ಎ ಯು ಬಿ ಯ ಮಗಳು. ಹಾಗಾದ್ರೆ ಪ್ಲಸ್ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ, ಅಗೇನ್ ಪ್ಲಸ್ ಅಂದ್ರೆ ಏನ್ ಇಂಡಿಕೇಟ್ ಮಾಡ್ತಾ ಇದೆ, ಮಗಳು ಅಂತ. ಓಕೆ, ನೆಕ್ಸ್ಟ್ ಎ ಇಂಟು ಬಿ ಅಂದರೆ ಇದರ ಅರ್ಥ, ಇಂಟು ಎಂದರೆ ಇದರ ಅರ್ಥ ಮಗ ಅಂತ ಅರ್ಥ. ಓಕೆ, ಇಲ್ಲಿ ಬೇಕಿದ್ರೆ ನೀವು ಬರ್ಕೊಂಬಿಡಿ. ಇಂಟು ಅಂದ್ರೆ ಮಗ, ಪ್ಲಸ್ ಅಂದ್ರೆ ಮಗಳು, ನೆಕ್ಸ್ಟ್ ಮೈನಸ್ ಅಂದರೆ ಹೆಂಡತಿ ಅಂತ. ಓಕೆ, ಈಗ ಬರೋಣ. ಹಾಗಾದ್ರೆ ಈಗ ಅಬ್ಸರ್ವ್ ಮಾಡಿ, ನಿಮಗೆ ಇಕ್ವೇಶನ್ ಏನು ಕೊಟ್ಟಿದಾರಪ್ಪ ಅಂದ್ರೆ ಟಿ ಮೈನಸ್ ಎಸ್ ಇಂಟು ಬಿ ಮೈನಸ್ ಎಂ ಅಂತ. ಟಿ ಮೈನಸ್ ಎಸ್ ಇಂಟು ಬಿ ಮೈನಸ್ ಎಂ ಅಂತ. ಹಾಗಾದ್ರೆ ನೋಡಿ, ಅಕ್ಷರಗಳೆಲ್ಲ ಚೇಂಜ್ ಮಾಡಿಬಿಟ್ಟಾರೆ, ಬಟ್ ನಮಗೇನು ಇಂಪಾರ್ಟೆಂಟ್ ಅಂದ್ರೆ ಈ ಸೈನ್ಸ್ ಏನಿದೆ ಇವು ಇಂಪಾರ್ಟೆಂಟ್. ಹಾಗಾದ್ರೆ ನಮಗೆ ಯಾವುದೇ ಪ್ರಾಬ್ಲಮ್ ಈಸಿ ಆಗ್ಬೇಕಪ್ಪ, ಒಂದು ಟ್ರಿಕ್ಸ್ ಏನಪ್ಪಾ ಅಂದ್ರೆ, ಈ ಚಿಹ್ನೆಯ ಮೇಲೆ ಅವುಗಳ ಮೀನಿಂಗ್ ಅನ್ನ ಬರ್ಕೊಂಡ್ಬಿಟ್ರೆ ನಿಮಗೆ ಅದು ಚಾರ್ಟ್ ಅನ್ನು ಹಾಕ್ಲಿಕ್ಕೆ ಬಹಳಷ್ಟು ಈಸಿ ಆಗುವಂಥದ್ದು. ಅದಕ್ಕೆ ನಾ ಏನ್ ಮಾಡ್ತೀನಪ್ಪ ಅಂದ್ರೆ, ಮೊದಲು ಇದ್ರ ಮೀನಿಂಗ್ ಅನ್ನ ಬರ್ಕೊಳ್ತೀನಿ, ಆಮೇಲೆ ಇಬ್ಬಿಬ್ರು ವ್ಯಕ್ತಿಗಳಂತೆ ನಾನು ಬ್ಲಡ್ ಚಾರ್ಟ್ ಅನ್ನ ರೆಡಿ ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ಮೈನಸ್ ಅಂದ್ರೆ ಏನಿಲ್ಲ, ಮೈನಸ್ ಅಂದ್ರೆ ಆಲ್ರೆಡಿ ಗೊತ್ತಿದೆ, ಹೆಂಡತಿ ಅಂತ. ಓಕೆ, ಮೈನಸ್ ಅಂದ್ರೆ ಹೆಂಡತಿ. ಓಕೆ, ಇಂಟು ಎಂದರೆ ಇದರ ಅರ್ಥ, ಇಂಟು ಎಂದರೆ ಮಗ, ಇಂಟು ಎಂದರೆ ಮಗ. ಮೈನಸ್ ಎಂದರೆ ಇದರ ಅರ್ಥ, ಮೈನಸ್ ಅಂದ್ರೆ ಅಗೇನ್ ಹೆಂಡತಿ, ಮೈನಸ್ ಅಂದರೆ ಹೆಂಡತಿ. ಓಕೆ, ಇದಕ್ಕೀಗ ಕುಟುಂಬ ನಕ್ಷೆನ ಅಥವಾ ಫ್ಯಾಮಿಲಿ ಚಾರ್ಟ್ ಅನ್ನು ನಾನು ರೆಡಿ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಫಸ್ಟ್ ಅಬ್ಸರ್ವ್ ಮಾಡೋದಾದ್ರೆ ಈ ಇಬ್ಬರು ವ್ಯಕ್ತಿಗಳಿಗೆ ಡ್ರಾ ಮಾಡಿ. ಓಕೆ, ಏನ್ ಹೇಳ್ತಾ ಇದೆ, ಟಿ ಮೈನಸ್ ಎಸ್, ಏನಿದ್ರ ಅರ್ಥ, ಟಿ ಮೈನಸ್ ಎಸ್ ಅಂದ್ರೆ ಎ ಮೈನಸ್ ಬಿ ಅಂದರೆ ಇದರರ್ಥ ಎ ಯು ಬಿ ಹೆಂಡತಿ ಹೆಂಗಿದೆಯೋ ಎ ಮತ್ತು ಬಿ ಗಳ ಬದಲಾಗಿ ಟಿ ಮೈನಸ್ ಎಸ್ ಇದೆ. ಹಾಗಾದ್ರೆ ಇದನ್ನ ಹೆಂಗ್ ಓದ್ತೀರಿ ವಿತೌಟ್ ಕನ್ಫ್ಯೂಷನ್, ಏನಪ್ಪಾ ಅಂದ್ರೆ ಟಿ ಯು ಹೆಂಡತಿ, ಹಿಂಗ್ ಓದ್ಕೊಂಬಿಡಿ. ಟಿ ಯು ಹೆಂಡತಿ, ಯಾರ ಹೆಂಡತಿ, ಎಸ್ ರವರ ಹೆಂಡತಿ. ಟಿ ಯು ಎಸ್ ರವರ ಹೆಂಡತಿ. ಹಾಗಾದ್ರೆ ಹೆಂಗ್ ಡ್ರಾ ಮಾಡ್ತೀರಿ, ಟಿ ಮತ್ತು ಎಸ್ ನಡುವೆ ಬಾಂಡಿಂಗ್ ಅನ್ನು ತೋರಿಸ್ಕೊಳ್ತೀನಿ. ಓಕೆ, ಟಿ ಮತ್ತು ಎಸ್ ನಡುವೆ, ಯಾಕೆಂದ್ರೆ ಇವರು ದಂಪತಿಗಳಿರೋದ್ರಿಂದ ಟಿ ಯು ಎಸ್ ರವರ ಹೆಂಡತಿ ಮಾಡ್ಬೇಕಾದ್ರಿಂದ ಒಂದು ಬಾಂಡಿಂಗ್ ಅನ್ನು ತೋರಿಸ್ಕೊಳ್ತೀನಿ. ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದೀವಿ ನಾವು. ಹಾಗಾದ್ರೆ ಟಿ ಯು ಹೆಂಡತಿ, ಟಿ ಯು ಹೆಂಡತಿ ಅಂದ್ರೆ ಮೈನಸ್. ಹಾಗಾದ್ರೆ ಯಾರ ಹೆಂಡತಿ, ಎಸ್ ರವರ ಹೆಂಡತಿ. ಹಾಗಾದ್ರೆ ಅಬ್ವಿಯಸ್ಲಿ ಎಸ್ ಈ ಟಿ ರವರಿಗೆ ಏನಾಗ್ಬೇಕಂತ ಕೇಳಿದ್ರೆ ಇವರ ಗಂಡನ ಎ ಎಸ್ ಆಗಿರ್ತಾರೆ, ಹಾಗಾಗಿ ಅವ್ರ ಚಿಹ್ನೆಯನ್ನು ಕೂಡ ಕನ್ಫರ್ಮ್ ಮಾಡ್ಕೊಳ್ತೀನಿ. ಹಾಗಾದ್ರೆ ಟಿ ಯು ಎಸ್ ರವರ ಹೆಂಡತಿ. ಓಕೆ, ನೆಕ್ಸ್ಟ್ ಎಸ್ ಇಂಟು ಬಿ. ಎಸ್ ಇಂಟು ಬಿ ಅಂದ್ರೆ ಅರ್ಥ ಏನು, ಎಸ್ ರವರು. ಓಕೆ, ಎಸ್ ಇಂಟು ಬಿ, ಇಲ್ಲಿ ನೋಡಿ ಎ ಇಂಟು ಬಿ ಅಂದ್ರೆ ಇದರರ್ಥ ಎ ಯು ಬಿ ಯ ಮಗ ಅಂತ ಹೇಳಿದ್ರೆ ಇಲ್ಲ, ಹಂಗೆ ಎಸ್ ರವರು ಮಗ. ಇವರು ಯಾರ ಮಗ, ಬಿ ರವರ ಮಗ. ಎಸ್ ರವರು ಬಿ ರವರ ಮಗ. ಅಲ್ಲಿ ಹೆಂಗೆ ಎ ರವರು ಬಿ ರವರ ಮಗ ಆಗ್ಯಾನೋ ಹಂಗೆ ಎಸ್ ರವರು ಬಿ ರವರ ಮಗ. ಹಾಗಾದ್ರೆ ನೀವು ಹೇಳಿ, ಎಸ್ ರವರು ಮಗ ಅಂದ್ರೆ ಆಲ್ರೆಡಿ ಚಿಹ್ನೆ ಕನ್ಫರ್ಮ್ ಮಾಡ್ಬಿಟ್ಟಿದೀನಿ, ಆಲ್ರೆಡಿ ಇದೆ ಅಲ್ಲಿ ಪ್ಲಸ್. ಎಸ್ ರವರು ಮಗ, ಇವರು ಯಾರ ಮಗ, ಬಿ ರವರ ಮಗ ಅಂದಾಗ ಬಿ ಒಂದು ಜನರೇಷನ್ ಮೇಲ್ಗಡೆ ಇರ್ಬೇಕಾಗತ್ತೆ. ಹಾಗಾದ್ರೆ ನಾ ಏನ್ ಮಾಡ್ತೀನಿ, ಒಂದು ಜನರೇಷನ್ ಮೇಲ್ಗಡೆ ಬಿ ಅನ್ನ ಡ್ರಾ ಮಾಡ್ಕೊಳ್ತೀನಿ. ಹಾಗಾದ್ರೆ ಎಸ್ ರವರು ಬಿ ರವರ ಮಗ. ಓಕೆ, ಬಟ್ ಹೌ ಇಸ್ ಬಿ ರಿಲೇಟೆಡ್ ಟು ಎಸ್ ಅಂದಾಗ ನಮಗೆ ಕನ್ಫರ್ಮೇಶನ್ ಸಿಗಲ್ಲ. ಇವರ ತಂದೆನೂ ಆಗ್ಬೋದು, ಇವರ ತಾಯಿನೂ ಆಗ್ಬೋದು. ಓಕೆ, ಹಾಗಾದ್ರೆ ಎಸ್ ರವರು ಬಿ ರವರ ಮಗ. ನೆಕ್ಸ್ಟ್ ಮುಂದೆ ಬರೋಣ. ಬಿ ಮೈನಸ್ ಎಂ, ಇದರ ಅರ್ಥ ಏನಂದ್ರೆ ಬಿ ಯು ಹೆಂಡತಿ. ಓಕೆ, ಬಿ ಯು ಹೆಂಡತಿ, ಯಾರ ಹೆಂಡತಿ, ಎಂ ರವರ ಹೆಂಡತಿ. ಹಾಗಾದ್ರೆ ಈಗ ಬಿ ಮತ್ತು ಎಂ ನಡುವೆ ನಾ ಏನ್ ಮಾಡ್ತಾ ಇದ್ದೀನಿ, ಬಾಂಡಿಂಗ್ ಅನ್ನ ತೋರಿಸ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಇವರು ದಂಪತಿಗಳು ಇಬ್ರು. ಹಾಗಾದ್ರೆ ಈಗ ಯಾರ ಹೆಂಡತಿ ನೋಡಿ, ಬಿ ಯು ಹೆಂಡತಿ. ಬಿ ಯು ಹೆಂಡತಿ ಅಂದ್ರೆ ಮೈನಸ್, ಯಾರ ಹೆಂಡತಿ, ಎಂ ರವರ ಹೆಂಡತಿ. ಓಕೆ, ಹಾಗಾದ್ರೆ ಆಬ್ವಿಯಸ್ಲಿ ಎಂ ಏನಾಗಿರ್ತಾರೆ, ಪ್ಲಸ್ ಆಗಿರ್ತಾರೆ. ಹಾಗಾದ್ರೆ ಬಿ ರವರು ಎಂ ರವರ ಹೆಂಡತಿ ಅಂದ್ರೂ ಒಂದೇ, ಅಥವಾ ಎಂ ರವರು ಬಿ ರವರ ಗಂಡ ಅಂದ್ರೂ ಒಂದೇ. ಹಾಗಾದ್ರೆ ಇವ್ರು ಒಂದ್ ದಂಪತಿಗಳು, ಇವ್ರೊಂದ್ ದಂಪತಿಗಳು. ಈ ದಂಪತಿಗಳ ಮಗ ಯಾರಪ್ಪ ಅಂದ್ರೆ ಎಸ್, ಅವ್ರನ್ನ ಯಾರಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಟಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ.
ಇದ್ದಾರೆ. ಹಾಗಾದ್ರೆ ಈಗ ಒಂದು ಕ್ವಶನ್ ಕೇಳಿದವರು, ಹಾಗಾದರೆ ಈ ಸಂಬಂಧದಲ್ಲಿ ಎಂ ರವರು ಟಿ ರವರಿಗೆ ಏನಾಗ್ಬೇಕಂತ ಅಬ್ಸರ್ವ್ ಮಾಡಿ. ಈ ಎಂ ಎನ್ನುವ ವ್ಯಕ್ತಿ ಟಿ ರವರಿಗೆ ಏನಾಗಬೇಕಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಟಿ ರವರಿಗೆ ಏನಾಗಬೇಕಂದಾಗ ಇಲ್ಲಿ ನೀವೇ ಇಮ್ಯಾಜಿನ್ ಮಾಡಿ. ಈಗ ಒಬ್ಬ ಮಹಿಳೆಯಾಗಿ ಇಮ್ಯಾಜಿನ್ ಮಾಡೋದಾದ್ರೆ ಇದು ಮೈನಸ್ ಮಹಿಳೆ, ಮಹಿಳೆಯ ಗಂಡನ ಒಬ್ಬ ತಂದೆ. ನೋಡಿ, ಎಂ ರವರು ಟಿ ರವರಿಗೆ ಏನಾಗಬೇಕಂದಾಗ ಮಹಿಳೆಯ ಗಂಡನ ತಂದೆ ಏನಾಗಿರ್ತಾರೆ? ಯೂಶುವಲಿ ಮಾವ, ಓಕೆ, ಅಥವಾ ಫಾದರ್ ಇನ್ ಲಾ ಅಂತ ಕರಿತೀವಲ್ಲ. ಹಾಗಾದ್ರೆ ಈ ಮಹಿಳೆಯ ಗಂಡನ ತಂದೆ ಏನಾಗ್ಲಿಕ್ಕೆ ಸಾಧ್ಯ ಅಂದ್ರೆ ಮಾವ ಆಗಿರ್ತಾರೆ. ಹಾಗಾದ್ರೆ ಎಂ ರವರು ಟಿ ರವರಿಗೆ ಏನಾಗ್ಬೇಕಂದ್ರೆ ಮಾವ ಆಗಿರ್ತಾರೆ. ಅದೇ ಕ್ವಶನ್ ಅಲ್ಲಿ ಟಿ ರವರು ಎಂ ರವರಿಗೆ ಏನಾಗ್ಬೇಕಂತ ಕೇಳಿದ್ರು ಅಂದ್ರೆ ಟಿ ರವರು ಎಂ ರವರಿಗೆ ಏನಾಗ್ಬೇಕಂತ ಕೇಳಿದ್ರೆ ಅವಾಗ ಏನಾಗಿರ್ತಾರೆ? ಅವರು ಸೊಸೆ ಆಗಿರ್ತಾರೆ. ಓಕೆ, ಹಾಗಾದ್ರೆ ಟಿ ರವರು ಎಂ ರವರಿಗೆ ಸೊಸೆ ಆಗ್ಬೇಕು, ಎಂ ರವರು ಟಿ ರವರಿಗೆ ಮಾವ ಆಗ್ಬೇಕು. ಬಿ ರವರು ಎಂ ರವರಿಗೆ ಏನಾಗ್ಬೇಕಂತ ಕೇಳಿದ್ರೆ ಹೆಂಡತಿ ಆಗ್ಬೇಕು. ಹೌ ಈಸ್ ಎಂ ರಿಲೇಟೆಡ್ ಟು ಬಿ ಅಂತ ಕೇಳಿದಾಗ ಎಂ ರವರು ಬಿ ರವರಿಗೆ ಏನಾಗ್ಬೇಕಂತ ಕೇಳಿದ್ರೆ ಗಂಡ ಆಗಿರ್ತಾರೆ. ಎಸ್ ರವರು ಎಂ ರವರಿಗೆ ಏನಾಗ್ಬೇಕಂತ ಕೇಳಿದ್ರೆ ಮಗ ಆಗಿರ್ತಾನೆ. ಎಸ್ ರವರು ಬಿ ರವರಿಗೆ ಏನಾಗ್ಬೇಕಂತ ಕೇಳಿದ್ರೆ ಅವರಿಗೂ ಮಗನೇ ಆಗಿರ್ತಾನೆ. ಟಿ ರವರು ಬಿ ರವರಿಗೆ ಏನಾಗ್ಬೇಕಂತ ಕೇಳಿದ್ರೆ ಅವರಿಗೂ ಕೂಡ ಆ ಬಿ ರವರಿಗೆ ಸೊಸೆನೇ ಆಗಿರ್ತಾರೆ. ಓಕೆ, ಇಷ್ಟು ಈ ಪ್ರಾಬ್ಲಮಿನ ಅರ್ಥ ಇದೆ. ಓಕೆ, ಐ ಹೋಪ್ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಹಾಗಾದ್ರೆ ಈ ಸ್ಟೇಟ್ಮೆಂಟ್ಗಳು ಏನಿರುತ್ತೆ ಬಹಳಷ್ಟು ಇಂಪಾರ್ಟೆಂಟ್. ಇದನ್ನು ಓದೋದ್ರ ಮುಖಾಂತರ ಒಂದು ಕುಟುಂಬ ನಕ್ಷೆನ ಹಾಕೋದ್ರ ಮುಖಾಂತರ ನೀವು ಆನ್ಸರನ್ನು ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್. ಈಗ ನಿಮಗೂ ಅದೇ ಥರದ ಒಂದಿಷ್ಟು ಸಮೀಕರಣಗಳನ್ನು ಕೊಟ್ಟು ನಿಮಗೆ ನಾನು ಪ್ರಾಬ್ಲಮನ್ನು ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ನಿರ್ದೇಶನವನ್ನು ಚೇಂಜ್ ಮಾಡಿದ್ದೀನಿ ಈ ಸರಿ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ. ಫಸ್ಟ್ ಸ್ಟೇಟ್ಮೆಂಟಲ್ಲಿ ಏನು ಹೇಳಿದೆ ನಾನು? ಎ ಮೈನಸ್ ಬಿ ಎಂದರೆ ಎ ಯು ಬಿ ಯ ಮಗಳು ಅಂತ. ಹಾಗಾದ್ರೆ ಎ ಮೈನಸ್ ಬಿ ಅಂದರೆ ಇದರ ಅರ್ಥ ಏನಂತೆ? ಎ ಯು ಬಿ ಯ ಮಗಳು. ಹಾಗಾದ್ರೆ ಈ ಮೈನಸ್ ಅನ್ನೋದು ಏನು ಇಂಡಿಕೇಟ್ ಮಾಡ್ತಾ ಇದೆ? ಮಗಳು ಅಂತ. ಹಾಗಾದ್ರೆ ಮೈನಸ್ ಅಂದ್ರೆ ಮಗಳು. ಹಾಗಾದ್ರೆ ಯಾರು ಯಾರ ಮಗಳು? ಎ ಯು ಬಿ ಯ ಮಗಳು. ಎ ಯು ಬಿ ಯ ಮಗಳು. ಎ ಈಸ್ ಡಾಟರ್ ಆಫ್ ಬಿ ಅಂತ ಹೇಳ್ತೀವಿ. ಹಾಗಾದ್ರೆ ಎ ಯು ಬಿ ಯ ಮಗಳು ಅಂದಾಗ ಮೈನಸ್ ಅಂದ್ರೆ ನಮ್ಗೆ ಕನ್ಫರ್ಮ್ ಆಗುತ್ತೆ ಮಗಳು ಅಂತ. ನೆಕ್ಸ್ಟ್ ಎ ಪ್ಲಸ್ ಬಿ ಅಂದರೆ ಇದರ ಅರ್ಥ ಏನಂತೆ? ಎ ಯು ಬಿ ಯ ಪತ್ನಿ. ಎ ಯು ಬಿ ಯ ಪತ್ನಿ. ಹಾಗಾದ್ರೆ ಈ ಪ್ಲಸ್ ಅನ್ನೋದು ಏನ್ ಇಂಡಿಕೇಟ್ ಮಾಡುತ್ತೆ ಅಂದಂಗಾಯ್ತು? ಪ್ಲಸ್ ಎಂದರೆ ಅದರ ಅರ್ಥ ಪತ್ನಿ ಅಂತ. ಓಕೆ, ಪ್ಲಸ್ ಅಂದರೆ ಅದರ ಅರ್ಥ ಪತ್ನಿ. ಓಕೆ, ಪ್ಲಸ್ ಎಂದರೆ ಪತ್ನಿ ಅಂತ. ನೆಕ್ಸ್ಟ್ ಎ ಡಿವೈಡೆಡ್ ಬೈ ಎಂದರೆ ಇದರ ಅರ್ಥ ಎ ಯು ಬಿ ಯ ತಂದೆ. ಓಕೆ, ಹಾಗಾದ್ರೆ ಈ ಡಿವೈಡೆಡ್ ಬೈ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ತಂದೆ ಅಂತ. ಯಾರು ಯಾರ ತಂದೆ? ನೋಡಿ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂದ್ರೆ ಎ ಯು ತಂದೆಯವರು. ಯಾರ ತಂದೆ? ಬಿ ಯ ತಂದೆ. ಓಕೆ, ಎ ಯು ತಂದೆ, ಬಿ ಯ ತಂದೆ ಅಂತ ಹೇಳ್ತೀವಿ. ಹಾಗಾದ್ರೆ ಎ ಈಸ್ ಫಾದರ್ ಆಫ್ ಬಿ ಅಂತ ಹೇಳ್ತೀವಿ. ಎ ಈಸ್ ಫಾದರ್ ಆಫ್ ಬಿ. ನೆಕ್ಸ್ಟ್ ಎ ಇಂಟು ಬಿ ಅಂದರೆ ಇದರ ಅರ್ಥ ಏನಂತೆ? ಎ ಯು ಬಿ ಯ ಮಗ. ಓಕೆ, ಹಾಗಾದ್ರೆ ಇಂಟು ಅಂದ್ರೆ ನಮಗೆ ಗೊತ್ತಾಗ್ತಾ ಇದೆ ಇಲ್ಲಿ ಮೀನಿಂಗ್ ಏನ್ ತಗೊಳ್ಬೇಕು? ಮಗ ಅಂತ. ಇಂಟು ಎಂದರೆ ಮಗ. ಯಾರು ಯಾರ ಮಗ? ಎ ಯು ಬಿ ಯ ಮಗ. ಎ ಯು ಮಗ, ಇವರು ಯಾರ ಮಗ? ಬಿ ಯ ಮಗ. ಓಕೆ, ನೆಕ್ಸ್ಟ್ ಎ ಈಸ್ ಸನ್ ಆಫ್ ಬಿ. ಇಂಗ್ಲಿಷಲ್ಲಿ ಹೇಳೋದಾದ್ರೆ ಎ ಈಸ್ ಸನ್ ಆಫ್ ಬಿ ಅಂತ. ನೆಕ್ಸ್ಟ್ ಹಾಗಾದ್ರೆ ಈ ಸ್ಟೇಟ್ಮೆಂಟ್ಗಳನ್ನೆಲ್ಲ ಓದ್ಕೊಂಡೆ. ಮೈನಸ್ ಅಂದ್ರೆ ಮಗಳು, ಡಾಟರ್. ಪ್ಲಸ್ ಅಂದ್ರೆ ಪತ್ನಿ ಅಂತ, ವೈಫ್. ಓಕೆ, ಡಿವೈಡೆಡ್ ಬೈ ಎಂದರೆ ತಂದೆ ಅಂತ, ಇಂಟು ಎಂದರೆ ಮಗ ಅಂತ. ಹಾಗಾದ್ರೆ ಒಂದು ಫಸ್ಟ್ ಸಿಂಪಲ್ ಆಗಿ ಒಂದು ಇಕ್ವೇಶನ್ ತಗೊಂಡಿನಿ. ಏನಪ್ಪಾ ಅಂದ್ರೆ ಪಿ ಇಂಟು ಆರ್ ಮೈನಸ್ ಎಸ್. ಈ ಸಂಕೇತದಲ್ಲಿ ಅಥವಾ ಈ ಸಂಬಂಧದಲ್ಲಿ ಪಿ ಯು ಎಸ್ಗೆ ಏನಾಗಬೇಕು ಅಂತ. ಪಿ ಇಂಟು ಆರ್ ಮೈನಸ್ ಎಸ್ ಈ ಒಂದು ಇಕ್ವೇಶನ್ ಒಳಗಡೆ ಹೌ ಈಸ್ ಪಿ ರಿಲೇಟೆಡ್ ಟು ಎಸ್ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಈಗ ಅಬ್ಸರ್ವ್ ಮಾಡ್ರಿ. ಫಸ್ಟ್ ನಾನು ಈಸಿ ಆಗ್ಲಿಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಪಿ ಇಂಟು ಆರ್ ಮೈನಸ್ ಎಸ್. ಪಿ ಇಂಟು ಆರ್ ಮೈನಸ್ ಎಸ್. ಮತ್ತೆ ಇವುಗಳ ಮೀನಿಂಗ್ ಅನ್ನು ಬರ್ಕೊಳ್ಳಿ ಅಂತ ಹೇಳಿದೆ. ಅಂದ್ರೆ ನಿಮಗೆ ಏನಾಗುತ್ತೆ? ಅನುಕೂಲ ಆಗುತ್ತೆ. ಅದನ್ನ ಕುಟುಂಬ ನಕ್ಷೆನ ಅಲ್ಲಿ ನೋಡೋದಕ್ಕಿಂತ ಇಲ್ಲಿ ನಾವು ಮೀನಿಂಗ್ ಬರ್ಕೊಂಡ್ಬಿಟ್ರೆ ಬೇಗ ಬೇಗ ಚಾರ್ಟ್ ಅನ್ನ ಹಾಕ್ಬೋದು. ಹಾಗಾದ್ರೆ ಇಂಟು ಅಂದ್ರೆ ಮೀನಿಂಗ್ ಏನು? ಇಂಟು ಅಂದ್ರೆ ಮಗ. ಆಲ್ರೆಡಿ ಹೇಳಿದ್ದಾರೆ ಇಂಟು ಅಂದ್ರೆ ಮಗ ಅಂತ. ಓಕೆ, ಮೈನಸ್ ಅಂದ್ರೆ ಮೀನಿಂಗ್ ಏನಿಲ್ಲ ನೋಡಿ. ಮೈನಸ್ ಅಂದ್ರೆ ಮಗಳು ಅಂತ. ಎ ಮೈನಸ್ ಬಿ ಅಂದರೆ ಎ ಯು ಬಿ ಯ ಮಗಳು. ಹಾಗಾದ್ರೆ ಮೈನಸ್ ಅಂದ್ರೆ ಇದರ ಅರ್ಥ ಏನಂದ್ರೆ ಮಗಳು. ಓಕೆ, ಮೈನಸ್ ಅಂದರೆ ಮಗಳು ಅಂತ. ಹಾಗಾದ್ರೆ ಈಗ ಬರೋಣ, ಇದು ಕುಟುಂಬ ನಕ್ಷೆ ಡ್ರಾ ಮಾಡ್ತೀನಿ.
ಫಸ್ಟ್ ಇವರಿಬ್ಬರ ಬಗ್ಗೆ ನೋಡೋದು, ಕಾನ್ಸಂಟ್ರೇಟ್ ಮಾಡಿ ಇವರಿಬ್ಬರ ಬಗ್ಗೆ. ಪಿ ಇಂಟು ಆರ್ ಅಂದ್ರೆ ಅರ್ಥ ಏನಂತೆ, ಪಿ ಯು ಮಗ, ಪಿ ಯು ಮಗ, ಯಾರ ಮಗ, ಆರ್ ರವರ ಮಗ. ಹಾಗಾದ್ರೆ ಪಿ ಯು ಆರ್ ರವರ ಮಗ ಅಂದ್ರೆ ಪಿ ಯು ಒಂದು ಜನರೇಷನ್ ಕೆಳಗಡೆ ಇರ್ಬೇಕು ಮಗ. ಯಾರ ಮಗ ಅಂತ ಕೇಳಿದ್ರೆ ಆರ್ ರವರ ಮಗ, ಪಿ ಯು ಆರ್ ರವರ ಮಗ ಆಗ್ಬೋದಾ, ಪಿ ಯು ಆರ್ ರವರ ಮಗ. ಬಟ್ ಆರ್ ಪಿಗೆ ಏನಾಗ್ಬೇಕಂದ್ರೆ ವಿ ಕಾಂಟ್ ಜಡ್ಜ್, ಅಂದ್ರೆ ಅಲ್ಲಿ ಏನಾಗುತ್ತೆ, ಪಿ ಆರ್ ಪಿಗೆ ಏನಾಗ್ಬೇಕಂದಾಗ ಅವರ ತಂದೆನೂ ಆಗ್ಬೋದು ತಾಯಿನೂ ಆಗ್ಬೋದು. ಬಟ್ ಪಿ ಮಾತ್ರ ಆರ್ಗೆ ಏನಾಗ್ಬೇಕಂತ ಕೇಳಿದ್ರೆ ಮಗ ಕನ್ಫರ್ಮ್ ಆಗಿ ಹೇಳ್ಬೋದು ಸನ್ ಅಂತ. ನೆಕ್ಸ್ಟ್ ಆರ್ ಮೈನಸ್ ಎಸ್ ಅಂತೆ. ಆರ್ ಮೈನಸ್ ಎಸ್ ಅಂದ್ರೆ ಅರ್ಥ ಏನಂತ, ಆರ್ ರವರು ಮಗಳು ನೋಡಿ, ಆರ್ ರವರ ಮಗಳು, ಯಾರ ಮಗಳು, ಎಸ್ ರವರ ಮಗಳು. ಯಾಕೆ ನಾವು ಆಲ್ರೆಡಿ ಹೇಳಿದೀವಿ ಎ ಮೈನಸ್ ಬಿ ಅಂದರೆ ಇದರ ಅರ್ಥ ಎ ಯು ಬಿ ಯ ಮಗಳು ಅಂತ ಅರ್ಥ. ಹಾಗಾದ್ರೆ ಎ ಬಿ ಬದಲಿ ಆರ್ ಮತ್ತು ಎಸ್ ಗಳಿದಾವೆ ಇಲ್ಲಿ. ಹಾಗಾದ್ರೆ ಆರ್ ರವರು ಎಸ್ ರವರ ಮಗಳು ಅಂತ. ಹಾಗಾದ್ರೆ ಆರ್ ರವರು ಎಸ್ ರವರ ಮಗಳಾಗಬೇಕಾದ್ರೆ ಆರ್ ರವರು ಮಗಳು ಅಂದ್ರೆ ಒಂದ್ ಜನರೇಷನ್ ಕೆಳಗಡೆ ಇರ್ಬೇಕು, ಆರ್ ರವರ ಮಗಳು. ಓಕೆ, ಬಟ್ ಇವ್ರು ಒಂದ್ ಜನರೇಷನ್ ಕೆಳಗಡೆ ಇರ್ಬೇಕು, ಯಾರಿಗಿಂತ, ಎಸ್ ಗಿಂತ. ಹಾಗಾದ್ರೆ ಆರ್ ರವರು ಎಸ್ ರವರ ಮಗಳು. ಓಕೆ, ಬಟ್ ಎಸ್ ರವರು ಆರ್ಗೆ ಏನಾಗ್ಬೇಕಂದ್ರೆ ಕನ್ಫರ್ಮೇಶನ್ ಸಿಗಲ್ಲ, ಇವರ ತಾಯಿನೂ ಆಗ್ಬೋದು ಇವರ ತಂದೆನೂ ಕೂಡ ಆಗ್ಬೋದು. ಒಟ್ನಲ್ಲಿ ಆರ್ ರವರು ಮಾತ್ರ ಎಸ್ ರವರಿಗೆ ಮಗಳಾಗ್ಬೇಕು ಅನ್ನೋದು ಕ್ಲಾರಿಟಿ ಸಿಗುತ್ತೆ. ಹಾಗಾದ್ರೆ ಇದ್ರ ಬೇಸ್ ಮೇಲೆ ಏನ್ ಕೇಳಿದಾರೆ ನೋಡಿ, ಪಿ ಇಂಟು ಆರ್ ಮೈನಸ್ ಎಸ್ ಈ ಸಂಬಂಧದೊಳಗೆ ಅಥವಾ ಈ ಸಂಕೇತದಲ್ಲಿ ಪಿ ಯು ಎಸ್ಗೆ ಏನಾಗ್ಬೇಕಂತ ಕೇಳ್ತಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, ಪಿ ಯು ಎಸ್ಗೆ ಏನಾಗ್ಬೇಕಂತ ಕೇಳ್ತಾ ಇದ್ದಾರೆ. ಅಂದ್ರೆ ಹೌ ಇಸ್ ಪಿ ರಿಲೇಟೆಡ್ ಟು ದಟ್ ಎಸ್. ಹಾಗಾದ್ರೆ ಎಸ್ ಅನ್ನ ನೀವಂತ ಇಮ್ಯಾಜಿನ್ ಮಾಡ್ಕೊಂಡ್ರೆ ಬೇಗ ರೆಸ್ಪಾನ್ಸ್ ಸಿಗುವಂಥದ್ದು. ಇದು ನೀವಂತ ಅನ್ಕೊಂಡ್ರಿ ಅಂದ್ರೆ ಎಸ್ಗೆ ಅಂದಾಗ ನಿಮ್ಮ ಮಗಳ ಒಬ್ಬ ಮಗ, ನಿಮ್ಮ ಮಗಳ ಒಬ್ಬ ಮಗ ಏನಾಗಿರ್ತಾನೆ, ಮೊಮ್ಮಗ ಅಂತ ಹೇಳ್ತೀವಿ, ಅಥವಾ ಗ್ರ್ಯಾಂಡ್ ಸನ್ ಅಂತ ಹೇಳ್ತೀವಿ. ಹಾಗಾದ್ರೆ ಪಿ ಯು ಎಸ್ಗೆ ಏನಾಗ್ಬೇಕಂತ ಕೇಳಿದ್ರೆ ಏನಾಗಿರ್ತಾನೆ, ಅವನು ಮೊಮ್ಮಗ ಆಗಿರ್ತಾನೆ. ಇದು ಆನ್ಸರ್. ಅಥವಾ ಎಸ್ ಪಿಗೆ ಏನಾಗ್ಬೇಕಂತ ಕೇಳ್ಬೋದು. ಹೌ ಇಸ್ ಎಸ್ ರಿಲೇಟೆಡ್ ಟು ಪಿ ಅಂದಾಗ ಏನಾಗುತ್ತೆ, ಇವರ ಅಜ್ಜನೂ ಆಗ್ಬೋದು ಅಜ್ಜಿನೂ ಆಗ್ಬೋದು. ಓಕೆ, ಎಸ್ ಪಿಗೆ ಏನಾಗ್ಬೇಕಂತ ಕೇಳಿದಾಗ ಅಜ್ಜನೂ ಆಗ್ಬೋದು ಅಜ್ಜಿನೂ ಆಗ್ಬೋದು. ಹಾಗಾಗಿ ಇಲ್ಲಿ ಸದ್ಯಕ್ಕೆ ಕೇಳಿರೋದು ಏನಪ್ಪಾ ಅಂದ್ರೆ ಪಿ ಯು ಎಸ್ಗೆ ಏನಾಗ್ಬೇಕಂತ ಕೇಳಿದ್ರೆ ಮೊಮ್ಮಗ ಆಗಿರ್ತಾನೆ. ಇಷ್ಟು ಈ ರೀತಿ ಸಾಲ್ವ್ ಮಾಡುವಂತ. ಹಾಗಾದ್ರೆ ಇದೇ ನಿರ್ದೇಶನಗಳಿಗೆ ಸಂಬಂಧಪಟ್ಟಂತೆ ಈ ಇಕ್ವೇಶನ್ ಅನ್ನ ಬೇರೆ ಚೇಂಜ್ ಮಾಡ್ತೀನಿ, ಏನಂತ ಹೇಳಿ ನೋಡೋಣ. ಇಲ್ಲಿ ಬರ್ರಿ, ಈಗ ಅಗೇನ್ ಸೇಮ್ ಸ್ಟೇಟ್ಮೆಂಟ್ಸೇ ಕೊಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಎ ಮೈನಸ್ ಬಿ ಅಂದರೆ ಎ ಯು ಬಿ ಯ ಮಗಳು. ಓಕೆ, ಹಾಗಾದ್ರೆ ಮೈನಸ್ ಅಂದ್ರೆ ಇದ್ರ ಮೀನಿಂಗ್ ಏನ್ ಕೊಡ್ತಾ ಇದೆ ಹಂಗಾರೆ ಇಲ್ಲಿ ಕ್ಲಿಯರ್ಲಿ ಮಗಳು ಅಂತ ಇದನ್ನ ಬರ್ಕೊಂಬಿಡಿ. ಓಕೆ, ನೆಕ್ಸ್ಟ್ ಎ ಪ್ಲಸ್ ಬಿ ಅಂದರೆ ಇದರ ಅರ್ಥ ಏನಂಗಾರ ಎ ಯು ಬಿ ಯ ಪತ್ನಿ. ಹಾಗಾದ್ರೆ ಈ ಪ್ಲಸ್ ಅನ್ನೋದು ಏನ್ ಇಂಡಿಕೇಟ್ ಮಾಡ್ತಾ ಇದೆ, ಪತ್ನಿ. ಓಕೆ, ಓಕೆ, ಎ ಡಿವೈಡೆಡ್ ಬೈ ಬಿ ಅಂದರೆ ಇದರ ಅರ್ಥ ಏನಂದ್ರೆ ಎ ಯು ಬಿ ಯ ತಂದೆ ಅಂತ. ಹಾಗಾದ್ರೆ ಡಿವೈಡೆಡ್ ಬೈ ಮೀನಿಂಗ್ ಏನ್ ಕೊಡ್ತಾ ಇದಪ್ಪ ಅಂದ್ರೆ ತಂದೆ ಅಂತ, ತಂದೆ ಅಂತ. ಅಂದ್ರೆ ಎ ಈಸ್ ಫಾದರ್ ಆಫ್ ಬಿ ಅಂತ. ಎ ಡಿವೈಡ್ ಬೈ ಬಿ ಅಂದ್ರೆ ಏನು, ಎ ಈಸ್ ಫಾದರ್ ಆಫ್ ಬಿ ಅಂತ. ನೆಕ್ಸ್ಟ್ ಎ ಇಂಟು ಬಿ ಅಂದರೆ ಇದರ ಅರ್ಥ ಏನಂಗಾರೆ ಎ ಯು ಬಿ ಯ ಮಗ. ಓಕೆ, ಇಂಟು ಅಂದ್ರೆ ಮೀನಿಂಗ್ ಏನಂಗಾರ ಮಗ ಅಂತ. ಅಂದ್ರೆ ಯಾರು ಯಾರ ಮಗ, ಎ ಯು ಬಿ ಯ ಮಗ, ಎ ಯು ಬಿ ಯ ಮಗ. ಓಕೆ, ಹಾಗಾದ್ರೆ ಇದ್ರದ್ದು ಬೇಸ್ಡ್ ಆಗಿ ಇನ್ನೊಂದು ಇಕ್ವೇಶನ್ ಕೊಟ್ಟಿದ್ದಾರೆ, ಇದನ್ನು ಸಾಲ್ವ್ ಮಾಡೋಣ ಈಗ. ಫಸ್ಟ್ ಪಿ ಮೈನಸ್ ಕ್ಯೂ ಪ್ಲಸ್ ಎಸ್, ಪಿ ಮೈನಸ್ ಕ್ಯೂ ಪ್ಲಸ್ ಎಸ್ ಅಂತ. ಈ ಸಂಕೇತದಲ್ಲಿ ಎಸ್ ಪಿಗೆ ಏನಾಗಬೇಕು, ಹೌ ಈಸ್ ಎಸ್ ರಿಲೇಟೆಡ್ ಟು ಪಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಈಗ ಫಸ್ಟ್ ನಾನು ನಿಮಗೆ ಹೇಳಿದೆ, ನಿಮಗೆ ಈಸಿ ಆಗ್ಬೇಕಪ್ಪ ಅಂದ್ರೆ ಸ್ಟೇಟ್ಮೆಂಟ್ ಅನ್ನ ಓದ್ಕೊಂಡು ಇಮಿಡಿಯೇಟ್ಲಿ ಆ ಕೊಟ್ಟಿರುವ ಇಕ್ವೇಶನ್ ಒಳಗಡೆ ಆ ಒಂದು ಸೈನ್ಸ್ಗಳ ಮೀನಿಂಗ್ ಅನ್ನ ಫಸ್ಟ್ ಬರ್ಕೊಂಡ್ಬಿಡಿ. ಹಾಗಾದ್ರೆ ಮೈನಸ್ ಅಂದ್ರೆ ಮೀನಿಂಗ್ ಏನಿಲ್ಲಿ, ಮೈನಸ್ ಅಂದ್ರೆ ಮಗಳು ಅಂತ, ಅದನ್ನ ಬರ್ಕೊಂಡ್ಬಿಡಿ. ಮೈನಸ್ ಅಂದ್ರೆ ಮಗಳು, ಡಾಟರ್. ಪ್ಲಸ್ ಅಂದ್ರೆ ಪತ್ನಿ ಅಂತ, ಪ್ಲಸ್ ಅಂದ್ರೆ ವೈಫ್ ಅಂತ. ಓಕೆ,
ಹಾಗಾದ್ರೆ ಈಗ ಇದಕ್ಕೆ ಒಂದು ಫ್ಯಾಮಿಲಿ ಚಾರ್ಟ್ನ ಹಾಕೊಳ್ಳಿ. ಈಗ ಬರ್ರಿ, ಪಿ ಮೈನಸ್ ಕ್ಯೂ ಅಂದ್ರೆ ಇದರ ಅರ್ಥ ಏನಂತೆ, ಪಿ ಯು ಮಗಳು. ಓಕೆ, ಯಾರ ಮಗಳು? ಕ್ಯೂರವರ ಮಗಳು. ಯಾಕೆಂದ್ರೆ ಇಲ್ಲಿ ಹೇಳಿದೇವೆ ನಾವು ಎ ಮೈನಸ್ ಬಿ ಅಂದರೆ ಇದರ ಅರ್ಥ ಎ ಯು ಬಿ ಯ ಮಗಳು, ಎ ಯು ಬಿ ಯ ಮಗಳು, ಅಥವಾ ಎ ಈಸ್ ಡಾಟರ್ ಆಫ್ ಬಿ ಅಂತ ಹೇಳಿದ್ವಿ. ಹಂಗೆ ಪಿ ಮೈನಸ್ ಕ್ಯೂ ಎಂದರೆ ಇದರ ಅರ್ಥ ಏನು? ಪಿ ಯು ಕ್ಯೂರವರ ಮಗಳು. ಹಾಗಾದ್ರೆ ಈಗ ಡ್ರಾ ಮಾಡೋದಾದ್ರೆ ಪಿ ಯು ಮಗಳು, ಮಗಳು ಅಂದ್ರೆ ಮೈನಸ್, ಯಾರ ಮಗಳು? ಕ್ಯೂರವರ ಮಗಳಾಗ್ಬೇಕು. ಹಾಗಾದ್ರೆ ಕ್ಯೂ ಏನಾಗಿರ್ಬೇಕು? ಒಂದು ಜನರೇಷನ್ ಮೇಲ್ಗಡೆ ಬರುವಂತದ್ದು. ಹಾಗಾದ್ರೆ ಇಲ್ಲಿ ಡ್ರಾ ಮಾಡ್ತೀನಿ. ಓಕೆ, ಹಾಗಾದ್ರೆ ಪಿ ಯು ಕ್ಯೂರವರ ಮಗಳು. ಹಾಗಾದ್ರೆ ಅಬ್ವಿಯಸ್ಲಿ ಕ್ಯೂ ಪಿಗೆ ಏನಾಗ್ಬೇಕಂತ ನಾವೇನಾದ್ರು ತಿಳ್ಕೊಳಕ್ ಹೋದ್ವಿ ಅಂದ್ರೆ ಅಲ್ಲಿ ಕನ್ಫರ್ಮೇಶನ್ ಸಿಗಂಗಿಲ್ಲ. ಕ್ಯೂರವರು ಈ ಪಿಗೆ ಏನಾಗ್ಬೇಕಂತ ಕೇಳಿದಾಗ ಇವರ ತಂದೆನೂ ಇರ್ಬೋದು, ಇವರ ತಾಯಿನೂ ಇರ್ಬೋದು. ಬಟ್ ಪಿ ಮಾತ್ರ ಕ್ಯೂಗೆ ಏನಾಗ್ಬೇಕಂತ ಕೇಳಿದ್ರೆ ಅವರ ಮಗಳಾಗಿರ್ತಾರೆ. ಓಕೆ, ನೆಕ್ಸ್ಟ್ ಈಗ ಬರೋಣ. ಇವರಿಬ್ಬರದ್ದು ಮುಗೀತು. ಈಗ ನೆಕ್ಸ್ಟ್ ಇವರಿಬ್ಬರಿಗೆ ಡ್ರಾ ಮಾಡೋದಾದ್ರೆ ಕ್ಯೂ ಪ್ಲಸ್ ಎಸ್ ಅಂದ್ರೆ ಇದರ ಅರ್ಥ ಏನಂದ್ರೆ, ಪ್ಲಸ್ ಅಂದ್ರೆ ಮೀನಿಂಗ್ ಪತ್ನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾರು ಯಾರ ಪತ್ನಿ? ಕ್ಯೂರವರು ಪತ್ನಿ, ಕ್ಯೂರವರು ಪತ್ನಿ. ಯಾರ ಪತ್ನಿ? ಎಸ್ ರವರ ಪತ್ನಿ. ಹಾಗಾದ್ರೆ ಕ್ಯೂ ಮತ್ತು ಎಸ್ ನಡುವೆ ಬಾಂಡಿಂಗ್ ಅನ್ನ ತೋರಿಸ್ಕೊಳ್ಳೋಣ. ನಮ್ಮ ಅನಾಲಿಸಿಸ್ ಪ್ರಕಾರ ಕ್ಯೂ ಮತ್ತು ಎಸ್ ನಡುವೆ ನಾ ಏನ್ ಮಾಡ್ತಾ ಇದ್ದೀನಿ, ಈಗ ಬಾಂಡಿಂಗ್ ಅನ್ನ ತೋರಿಸ್ತೀನಿ. ಹಾಗಾದ್ರೆ ಯಾರು ಯಾರ ಪತ್ನಿ ನೋಡಿ, ಕ್ಯೂರವರು ಪತ್ನಿ ಅಂದ್ರೆ ಮೈನಸ್. ಯಾರ ಪತ್ನಿ? ಎಸ್ ರವರ ಪತ್ನಿ. ಹಾಗಾದ್ರೆ ಆಬ್ವಿಯಸ್ಲಿ ಎಸ್ ಕ್ಯೂಗೆ ಏನಾಗ್ಬೇಕಂದ್ರೆ ಇವರ ಪತಿ ಆಗಿರ್ತಾರೆ ಅಥವಾ ಇವರ ಗಂಡನಾಗಿರ್ತಾರೆ. ಹಾಗಾದ್ರೆ ಆಬ್ವಿಯಸ್ಲಿ ಇವ್ರದ್ದು ಕನ್ಫರ್ಮೇಶನ್ ಸಿಗುತ್ತೆ ಪ್ಲಸ್. ಇಷ್ಟು ಕುಟುಂಬ ನಕ್ಷೆನ ಹಾಕೊಳ್ಳೋದು. ಹಾಗಾದ್ರೆ ಈಗ ಇದ್ರ ಬೇಸ್ ಮೇಲೆ ಒಂದು ಕ್ವಶನ್ ಕೇಳಿದರು, ಎಸ್ ಪಿಗೆ ಏನಾಗಬೇಕು? ಅಬ್ಸರ್ವ್ ಮಾಡಿ, ಎಸ್ ಹೌ ಈಸ್ ಎಸ್ ರಿಲೇಟೆಡ್ ಟು ಪಿ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಎಸ್ ರವರು ಪಿಗೆ ಏನಾಗಬೇಕು? ತಂದೆ ಆಗಿರ್ತಾರೆ. ಹಾಗಾದ್ರೆ ಆನ್ಸರ್ ಯಾವ್ದಪ್ಪ ಅಂದ್ರೆ ಎಸ್ ರವರು ಪಿಗೆ ಏನಾಗ್ಬೇಕಂತ ಕೇಳಿದ್ರೆ ಫಾದರ್ ಆಗಿರ್ತಾರೆ ಅಥವಾ ತಂದೆ ಆಗಿರ್ತಾರೆ. ಹಾಗಾದ್ರೆ ಪಿ ಯು ಎಸ್ಗೆ ಏನಾಗ್ಬೇಕಂತ ಕೇಳಿದ್ರೆ, ಪಿ ರವರು ಎಸ್ಗೆ ಏನಾಗ್ಬೇಕಂತ ಕೇಳಿದ್ರೆ ಮಗಳಾಗಿರ್ತಾಳೆ. ಕ್ಯೂ ರವರು ಪಿಗೆ ಏನಾಗ್ಬೇಕಂತ ಕೇಳಿದ್ರೆ ತಾಯಿ ಆಗಿರ್ತಾರೆ. ಅದೇ ಪಿ ರವರು ಕ್ಯೂ ರವರಿಗೆ ಏನಾಗ್ಬೇಕಂತ ಕೇಳಿದ್ರೆ ಮಗಳಾಗಿರ್ತಾಳೆ. ಎಸ್ ರವರು ಕ್ಯೂಗೆ ಏನಾಗ್ಬೇಕಂತ ಕೇಳಿದ್ರೆ ಗಂಡ ಆಗಿರ್ತಾರೆ ಅಥವಾ ಪತಿ ಆಗಿರ್ತಾರೆ. ಅದೇ ಕ್ಯೂ ರವರು ಎಸ್ಗೆ ಏನಾಗ್ಬೇಕಂತ ಕೇಳಿದ್ರೆ ಪತ್ನಿ ಆಗಿರ್ತಾರೆ ಅಥವಾ ಹೆಂಡತಿ ಆಗಿರ್ತಾರೆ. ಇಷ್ಟು ಈ ಒಂದು ಚಾರ್ಟಿಗೆ ಆನ್ಸರ್ ಆಗಿರ್ತದೆ. ಹಾಗಾದ್ರೆ ಆನ್ಸರ್ ಏನಪ್ಪಾ ಅಂದ್ರೆ ಎಸ್ ರವರು ಪಿಗೆ ಏನಾಗ್ಬೇಕಂತ ಕೇಳಿದ್ರೆ ತಂದೆ ಆಗಿರ್ತಾರೆ. ಓಕೆ, ಈಗ ಇದೇ ತರ ಸಿಮಿಲರ್ ಕ್ವಶನ್ ಈ ಸಮೀಕರಣವನ್ನ ಚೇಂಜ್ ಮಾಡಿ ನಿಮ್ಗೆ ಕೊಡ್ತೀನಿ, ನೀವು ಅನಾಲಿಸಿಸ್ ಮಾಡ್ಬೋದು ಇದನ್ನ. ಇಲ್ಲ ಅಬ್ಸರ್ವ್ ಮಾಡಿ, ಎ ಮೈನಸ್ ಬಿ ಎಂದರೆ ಎ ಯು ಬಿ ಯ ಮಗಳು. ಅಗೇನ್ ಇಲ್ಲಿ ಮೈನಸ್ ಅಂದ್ರೆ ಮೀನಿಂಗ್ ಏನ್ ಕೊಡ್ತಾ ಇದೆ ಅಂದಂಗಾಯ್ತು, ಮಗಳು ಅಂತ. ಓಕೆ, ನೆಕ್ಸ್ಟ್ ಎ ಪ್ಲಸ್ ಬಿ ಎಂದರೆ ಇದರ ಅರ್ಥ ಏನಂತೆ, ಎ ಯು ಬಿ ಯ ಪತ್ನಿ. ಓಕೆ, ಪ್ಲಸ್ ಅಂದ್ರೆ ಮೀನಿಂಗ್ ನಾವು ತಿಳ್ಕೊಳ್ಬಹುದು ಪತ್ನಿ ಅಂತ. ಪ್ಲಸ್ ಅಂದ್ರೆ ಪತ್ನಿ ಅಂತ. ಎ ಡಿವೈಡೆಡ್ ಬೈ ಬಿ ಎಂದರೆ ಇದರ ಅರ್ಥ ಏನಂತೆ, ಎ ಯು ಬಿ ಯ ತಂದೆ. ಹಾಗಾದ್ರೆ ಡಿವೈಡ್ ಬೈ ಅಂದ್ರೆ ಮೀನಿಂಗ್ ಏನ್ ಕೊಡ್ತಾ ಇದೆ ಇಲ್ಲಿ ಅಂದ್ರೆ ತಂದೆ. ಅಂದ್ರೆ ಎ ಡಿವೈಡ್ ಬೈ ಬಿ ಅಂದಾಗ ಎ ಯು ಬಿ ಯ ತಂದೆ ಅಂದಾಗ ಎ ಈಸ್ ಫಾದರ್ ಆಫ್ ಬಿ ಅಂತ. ಎ ಪ್ಲಸ್ ಬಿ ಅಂದ್ರೆ ಎ ಯು ಬಿ ಯ ಪತ್ನಿ ಅಂದ್ರೆ ಎ ಈಸ್ ವೈಫ್ ಆಫ್ ಬಿ ಅಂತ. ಎ ಈಸ್ ವೈಫ್ ಆಫ್ ಬಿ ಅಂತ. ನೆಕ್ಸ್ಟ್ ಎ ಇಂಟು ಬಿ ಅಂದರೆ ಇದರ ಅರ್ಥ ಏನಂದ್ರೆ ಎ ಯು ಬಿ ಯ ಮಗ. ಇಂಟು ಅಂದ್ರೆ ಮಗ ಅಂತ ಮೀನಿಂಗ್ ಕೊಡ್ತಾ ಇದೆ. ಯಾರು ಯಾರ ಮಗ? ಎ ಯು ಬಿ ಯ ಮಗ. ಓಕೆ, ಹಾಗಾದ್ರೆ ಎ ಇಂಟು ಬಿ ಅಂದ್ರೆ ಎ ಯು ಬಿ ಯ ಮಗ ಅಂದ್ರೆ ಒಂದೇ, ಅಥವಾ ಎ ಈಸ್ ಸನ್ ಆಫ್ ಬಿ ಅಂತ. ಓಕೆ, ಹಾಗಾದ್ರೆ ಇಲ್ಲೊಂದು ಇಕ್ವೇಶನ್ ಕೊಟ್ಟಿದ್ದಾರೆ, ಪಿ ಇಂಟು ಕ್ಯೂ ಡಿವೈಡೆಡ್ ಬೈ ಎಸ್. ಈ ಸಂಕೇತದಲ್ಲಿ ಪಿ ಯು ಎಸ್ಗೆ ಏನಾಗಬೇಕು? ಹೌ ಈಸ್ ಪಿ ರಿಲೇಟೆಡ್ ಟು ಎಸ್ ಅಂತ. ಓಕೆ, ಹಾಗಾದ್ರೆ ಡ್ರಾ ಮಾಡ್ತೀನಿ ಇದಕ್ಕೆ. ಪಿ ಇಂಟು ಕ್ಯೂ ಡಿವೈಡೆಡ್ ಬೈ ಎಸ್. ಓಕೆ, ಈ ಫಸ್ಟ್ ವರ್ಕ್ ಏನಪ್ಪಾ ಅಂದ್ರೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಈಸಿ ಆಗ್ಬೇಕಪ್ಪ ಅಂದ್ರೆ ಯಾವುದೇ ಒಂದು ಇಕ್ವೇಶನ್ ನಾ ಏನ್ ಮಾಡ್ತೀನಪ್ಪ ಅಂದ್ರೆ ಇವುಗಳ ಮೀನಿಂಗ್ ಅನ್ನ ಫಸ್ಟ್ ಬರ್ಕೊಳ್ತೀವಿ.
ಹಾಗಾದ್ರೆ ಇಂಟು ಅಂದ್ರೆ ಮೀನಿಂಗ್ ಏನ್ ಕೊಡ್ತಾ ಇದೆ ನೋಡಿ, ಇಂಟು ಎಂದರೆ ಮಗ. ಓಕೆ, ಡಿವೈಡೆಡ್ ಬೈ ಅಂದರೆ ತಂದೆ. ಡಿವೈಡೆಡ್ ಬೈ ಅಂದರೆ ತಂದೆ. ಓಕೆ, ಈಗ ಅಕಾರ್ಡಿಂಗ್ ಟು ಫ್ಯಾಮಿಲಿ ಚಾರ್ಟ್ ಪ್ರಕಾರ ನಾವು ಆನ್ಸರ್ ಮಾಡಬೇಕಾಗಿರೋದ್ರಿಂದ ಈ ಒಂದು ಇಕ್ವೇಶನ್ ನಾನು ಏನ್ ಮಾಡ್ತೀನಿ, ಫ್ಯಾಮಿಲಿ ಚಾರ್ಟ್ ಅನ್ನ ಡ್ರಾ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ಇವರಿಬ್ಬರನ್ನ ನಾವು ತಗೊಳ್ಳೋಣ. ಪಿ ಇಂಟು ಕ್ಯೂ ಇದರ ಅರ್ಥ ಏನಪ್ಪಾ ಅಂದ್ರೆ ಹಿಂಗಿದ್ದಂಗಿದೆ. ಎ ಇಂಟು ಬಿ ಅಂದ್ರೆ ಎ ಯು ಬಿ ಯ ಮಗ ಅಂತ ಹೆಂಗ್ ಹೇಳಿದ್ರು, ಪಿ ಇಂಟು ಕ್ಯೂ ಅಂದ್ರೆ ಅರ್ಥ ಏನಂದ್ರೆ ಪಿ ಯು ಮಗ, ಇವರು ಯಾರ ಮಗ, ಕ್ಯೂರವರ ಮಗ. ಹಾಗಾದ್ರೆ ಪಿ ಯು ಕ್ಯೂರವರ ಮಗ ಆಗ್ಬೇಕಾದ್ರೆ ನಾವು ಜನರೇಷನ್ ಗ್ಯಾಪ್ ನೋಡಿದಾಗ ಒಂದ್ ಜನರೇಷನ್ ಗ್ಯಾಪ್ ಇರುತ್ತೆ. ಹಾಗಾದ್ರೆ ಅದರಲ್ಲಿ ಯಾರು ಕೆಳಗಡೆ ಇರ್ಬೇಕಂತ ನೋಡಿದ್ರೆ ಪಿ ಯು ಮಗ ಅಂದಾಗ ಇವ್ರು ಕೆಳಗಡೆ ಜನರೇಷನ್ ಇರ್ಬೇಕು. ಪಿ ಯು ಮಗ, ಯಾರ ಮಗ, ಕ್ಯೂರವರ ಮಗ ಆಗ್ಬೇಕಾದ್ರೆ ಒಂದ್ ಜನರೇಷನ್ ಕ್ಯೂ ಮೇಲ್ಗಡೆ ಇರ್ಬೇಕು. ಹಾಗಾದ್ರೆ ಪಿ ಯು ಕ್ಯೂರವರ ಮಗ. ಬಟ್ ಕ್ಯೂ ಪಿಗೆ ಏನಾಗ್ಬೇಕಂತ ಕೇಳಿದ್ರೆ, ಕ್ಯೂರವರು ಪಿಗೆ ಏನಾಗ್ಬೇಕಂತ ಕೇಳಿದ್ರೆ ಇವರ ತಂದೆನೂ ಇರ್ಬೋದು, ಇವರ ತಾಯಿನೂ ಕೂಡ ಆಗಿರ್ಬೋದು. ಹಾಗಾಗಿ ಪಿ ಯು ಕ್ಯೂರವರ ಮಗ ಅನ್ನೋದು ಮಾತ್ರ ಕನ್ಫರ್ಮ್ ಆಗಿರುತ್ತೆ. ಇದನ್ನ ಡ್ರಾ ಮಾಡಿದೀನಿ. ಈಗ ಇವರಿಬ್ಬರಿ ಬರೋದಾದ್ರೆ ಕ್ಯೂ ಡಿವೈಡೆಡ್ ಬೈ ಎಸ್. ಕ್ಯೂ ಡಿವೈಡ್ ಬೈ ಎಸ್ ಅಂದ್ರೆ ಅರ್ಥ ಏನಂಗಾರೆ ಕ್ಯೂರವರು ತಂದೆ, ಯಾರ ತಂದೆ, ಎಸ್ ರವರ ತಂದೆ. ಬಹಳ ಇಂಪಾರ್ಟೆಂಟ್. ಕ್ಯೂರವರು ತಂದೆ ಆಗಿದ್ದಾರೆ. ಯಾರ ತಂದೆ, ಎಸ್ ರವರ ತಂದೆ. ಹಾಗಾದ್ರೆ ಅಬ್ಸರ್ವ್ ಮಾಡಿ, ಫಸ್ಟ್ ಪಾಯಿಂಟ್ ಏನ್ ಹೇಳಿದ್ವಿ ನಾವು, ಪಿ ರವರು ಕ್ಯೂರವರ ಮಗ. ಓಕೆ ಫೈನ್, ಪಿ ರವರು ಕ್ಯೂರವರ ಮಗ. ನೆಕ್ಸ್ಟ್ ಕ್ಯೂರವರು ತಂದೆ ಅಂದ್ರೆ ಪ್ಲಸ್, ಜೆಂಡರ್ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೀನಿ. ಕ್ಯೂರವರು ತಂದೆ, ಯಾರ ತಂದೆ, ಎಸ್ ರವರ ತಂದೆ ಆಗ್ಬೇಕಪ್ಪ ಅಂದ್ರೆ ಹಾಗಾದ್ರೆ ಎಸ್ ಒಂದ್ ಜನರೇಷನ್ ಕೆಳಗಡೆ ಇರ್ಬೇಕು. ಹಾಗಾದ್ರೆ ಕ್ಯೂರವರು ಎಸ್ ರವರ ತಂದೆ. ನೋಡಿ, ಕ್ಯೂರವರು ತಂದೆ, ಯಾರ ತಂದೆ, ಎಸ್ ರವರ ತಂದೆ ಆಗಿದ್ದಾರೆ. ಹಾಗಾದ್ರೆ ಆಬ್ವಿಯಸ್ಲಿ ನಾವು ಥಿಂಕ್ ಮಾಡ್ಬೋದು ಇವರಿಬ್ರು ಏನಾಗಿರ್ತಾರಪ್ಪ ಅಂದ್ರೆ ಬ್ರದರ್ ಅಂಡ್ ಸಿಸ್ಟರ್ಸ್ ಆಗಿರ್ತಾರೆ. ಯಾಕೆಂದ್ರೆ ಪಿ ಯು ಕ್ಯೂರವರ ಮಗ, ನೆಕ್ಸ್ಟ್ ಕ್ಯೂರವರು ಎಸ್ ರವರ ತಂದೆ. ಆಬ್ವಿಯಸ್ಲಿ ಇವರಿಬ್ರು ಬ್ರದರ್ ಸಿಸ್ಟರ್ಸ್. ಬಟ್ ಎಸ್ ಜೆಂಡರ್ ವಿ ಕೆನಾಟ್ ಡಿಟರ್ಮೈನ್. ಯಾಕಪ್ಪ ಅಂದ್ರೆ ಎಸ್ ರವರು ಈ ಪಿಗೆ ಏನಾಗ್ಬೇಕಂದ್ರೆ ಇವರ ಸಹೋದರನೂ ಆಗಿರ್ಬೋದು, ಸಹೋದರಿನೂ, ಅಥವಾ ಬ್ರದರು ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು. ಹೌದಾ? ಹಾಗಾಗಿ ನಾವು ಇವ್ರ ಜೆಂಡರ್ನ ಕನ್ಫರ್ಮ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಕೊನೆ ಕ್ವಶನ್ ಏನ್ ಕೇಳಿದ ಅವನು, ಈ ಸಂಕೇತದಲ್ಲಿ ಪಿ ಯು ಎಸ್ಗೆ ಏನಾಗ್ಬೇಕಂತ ಕೇಳ್ತಾರೆ. ಸರ್ ಅಬ್ಸರ್ವ್ ಮಾಡಿದ್ರೆ ಈ ಪಿ ಅನ್ನೋರು ಎಸ್ಗೆ ಏನಾಗ್ಬೇಕಂತ ಕೇಳ್ತದೆ. ಹಾಗಾದ್ರೆ ನಾವು ಹೇಳ್ಬೋದು ಪಿ ಯು ಎಸ್ಗೆ ಬ್ರದರ್ ಆಗ್ತಾನ. ಪಿ ಯು ಬ್ರದರ್, ಇವನು ಯಾರ ಬ್ರದರ್, ಎಸ್ ರವರ ಬ್ರದರ್. ಹಾಗಾದ್ರೆ ನಾವು ಕನ್ಫರ್ಮೇಶನ್ ಆಗಿ ಹೇಳ್ಬೋದು ಪಿ ಯು ಎಸ್ಗೆ ಏನಾಗ್ಬೇಕಂತ ಕೇಳಿದ್ರೆ ಸಹೋದರ ಆಗಿರ್ತಾನೆ. ಪಿ ಯು ಎಸ್ಗೆ ಏನಾಗ್ತಾನೆ ಅಂತ ಕೇಳಿದ್ರೆ ಸಹೋದರ ಆಗ್ತಾನೆ. ಆದ್ರೆ ಎಸ್ ರವರು ಪಿಗೆ ಏನಾಗ್ತಾನೆ ಅಂತ ಕೇಳಿದ್ರೆ, ಎಸ್ ರವರು ಪಿಗೆ ಏನಾಗ್ತಾನೆ, ಹೌ ಇಸ್ ಎಸ್ ರಿಲೇಟೆಡ್ ಟು ಪಿ ಅಂತ ಕೇಳಿದ್ರೆ ಇಲ್ಲಿ ಕನ್ಫರ್ಮೇಶನ್ ಸಿಗಲ್ಲ. ಇವರ ಬ್ರದರ್ ಆಗಿರ್ಬೋದು, ಇವರ ಸಿಸ್ಟರು ಆಗಿರ್ಬೋದು, ಇವರ ಏನೋ ಒಂದು ಸಹೋದರನ ಆಗಿರ್ಬೋದು, ಇವರ ಸಹೋದರನ ಆಗಿರ್ಬೋದು. ಬಟ್ ಎಸ್ ಪಿಗೆ ಏನಾಗ್ತಾನೆ ಅಂತ ಹೇಳಿಕ್ಕಾಗಲ್ಲ. ಬಟ್ ಪಿ ಎಸ್ಗೆ ಏನಾಗ್ತಾನೆ ಅಂತ ಕೇಳಿದ್ರೆ ಹಾಗಾದ್ರೆ ಪಿ ಯು ಕ್ಲಿಯರ್ಲಿ ಸಹೋದರ ಆಗಿರ್ತಾನೆ. ಯಾರಿಗಪ್ಪ ಅಂದ್ರೆ ಎಸ್ಸಿಗೆ ಆಗಿರ್ತಾನೆ. ಹಾಗಾಗಿ ಇದ್ರದ್ದು ಆನ್ಸರ್ ಏನಾಗುತ್ತಪ್ಪ ಅಂದ್ರೆ ಪಿ ಯು ಎಸ್ಗೆ ಏನಾಗ್ಬೇಕಂತ ಕೇಳಿದ್ರೆ ಸಹೋದರ ಆಗಿರ್ತಾನೆ. ಈ ರೀತಿ ನಾವೇನ್ ಮಾಡ್ಬೋದು ಅಂದ್ರೆ ಈ ಒಂದು ಕುಟುಂಬ ನಕ್ಷೆನ ಹಾಕೊಂಡು ಕನ್ಕ್ಲೂಷನ್ ತಗೊಳ್ಬೋದು. ಓಕೆ, ಈಗ ಇದೇ ತರದ ಒಂದು ಪ್ರಾಬ್ಲಮ್ಸ್ ಅನ್ನ ಮತ್ತೆ ನೋಡೋಣ. ಈಗ ಇಲ್ಲಿವರೆಗೆ ನಾವೇನ್ ಮಾಡಿದ್ವಿ, ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ ಅಂತೇಳಿ ಆ ಚಿಹ್ನೆಗಳ ಮುಖಾಂತರ ರೆಪ್ರೆಸೆಂಟ್ ಮಾಡಿದ್ವಿ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೂ ಕೂಡ ಆ ಪ್ಲಸ್ ಮೈನಸ್ ಅನ್ನ ತೆಗೆದು ಹಾಕಿ ಏನ್ ಮಾಡ್ಬೋದು ಅವನು ಆಶ್, ಡಾಲರ್, ಅಟ್, ಈಕ್ವಲ್. ಬಟ್ ನಮಗೆ ಏನೇ ಚಿಹ್ನೆಗಳನ್ನು ಕೊಡ್ಲಿ, ಯಾವುದೇ ಒಂದು ಸಿಂಬಾಲ್ನ ಕೊಡ್ಲಿ, ಏನಾರು ಕೊಡ್ಲಿ, ಬಟ್ ನಮಗೆ ಏನ್ ಇಂಪಾರ್ಟೆಂಟ್, ಆ ಕೊಟ್ಟಿರೋ ಸ್ಟೇಟ್ಮೆಂಟ್ಗಳ ಮೀನಿಂಗ್ ಅನ್ನ ಹೊರಗಡೆ ತಕೊಂಡ್ವಿ ಅಂದ್ರೆ ನಾವು ಯಾವುದೇ ಇಕ್ವೇಶನ್ ಕೊಟ್ಟರು ಕೂಡ ನಾವೇನ್ ಮಾಡ್ಬೋದು, ಈಸಿಯಾಗಿ ಆನ್ಸರ್ ಮಾಡುವಂಥದ್ದು. ಹಾಗಾದ್ರೆ ಈಗ ಬರೋಣ. ಫಸ್ಟ್ ಸ್ಟೇಟ್ಮೆಂಟ್ ಮೀನಿಂಗ್ ಅನ್ನ ಓದೋಣ. ಎಸ್ ಆಶ್ ಟಿ ಎಂದರೆ ಎಸ್ ಯು ಟಿ ಯ ತಂದೆ. ಓಕೆ, ಹಾಗಾದ್ರೆ ಇಲ್ಲಿ ಹೇಳ್ತಾ ಇದ್ದಾನೆ ಎಸ್ ಆಶ್ ಟಿ ಅಂದ್ರೆ ಎಸ್ ಟಿ ಯ ತಂದೆ ಅಂತ ಹೇಳ್ತಾ ಇದ್ದಾನೆ. ಸರ್ ಈ ಆಶ್ ಅನ್ನೋದು ಮೀನಿಂಗ್ ಏನ್ ಕೊಡ್ತಾ ಇದೆ ಅಂದ್ರೆ ತಂದೆ ಅಂತ ಹೇಳ್ತಾ ಇದ್ದಾರೆ.
ಅಂದ್ರೆ ಇಲ್ಲಿ ಬರ್ಕೊಂಬೇಡ ತಂದೆ ಫಾದರ್. ಓಕೆ, ಅಂದ್ರೆ ಎಸ್ ಆಶ್ ಟಿ ಮೀನ್ಸ್ ಎಸ್ ಈಸ್ ಫಾದರ್ ಆಫ್ ಟಿ ಅಂತ. ಎಸ್ ಈಸ್ ಫಾದರ್ ಆಫ್ ಟಿ ಅಂತ. ಹಾಗಾದ್ರೆ ಹೆಂಗ್ ಓದ್ಬೇಕು? ಎಸ್ ರವರು ತಂದೆಯವರು. ಯಾರ ತಂದೆ? ಟಿ ರವರ ತಂದೆ. ಎಸ್ ರವರು ಟಿ ರವರ ತಂದೆ. ಓಕೆ, ಇದು ಫಸ್ಟ್ ಮೀನಿಂಗ್. ಇದು ಸೆಕೆಂಡ್ ಒನ್ ಬರೋದಾದ್ರೆ ಎಸ್ ಡಾಲರ್ ಟಿ. ಎಸ್ ಡಾಲರ್ ಟಿ ಅಂದರೆ ಎಸ್ ಯು ಟಿ ಯ ತಾಯಿ. ಇಲ್ಲಿ ಹೇಳ್ತಾ ಇದ್ದಾರೆ ಏನಂತ, ಎಸ್ ಆಶ್ ಟಿ ಅಂದ್ರೆ ತಂದೆ, ಇದರ ಮೀನಿಂಗ್ ಬರ್ಕೊಳ್ತೀನಿ. ಎಸ್ ಡಾಲರ್ ಟಿ ಅಂದ್ರೆ ಇದರ ಮೀನಿಂಗ್ ಏನು? ಎಸ್ ಯು ಟಿ ಯ ತಾಯಿ. ಹಾಗಾದ್ರೆ ಇದು ಡಾಲರ್ ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂದ್ರೆ ಮೀನಿಂಗ್ ತಾಯಿ ಅಂತ. ಹಾಗಾದ್ರೆ ಯಾರು ಯಾರ ತಾಯಿ? ಎಸ್ ಟಿ ರವರ ತಾಯಿ ಅಂತ. ಎಸ್ ತಾಯಿಯವರು. ಯಾರ ತಾಯಿ? ಟಿ ರವರ ತಾಯಿ ಅಂತ. ಅಂದ್ರೆ ಎಸ್ ಡಾಲರ್ ಟಿ ಮೀನ್ಸ್ ಎಸ್ ಈಸ್ ಮದರ್ ಆಫ್ ಟಿ ಅಂತ. ಎಸ್ ಈಸ್ ಮದರ್ ಆಫ್ ಟಿ ಅಂತ. ಓಕೆ, ಹಾಗಾದ್ರೆ ಇಲ್ಲಿ ಡಾಲರ್ ಮೀನಿಂಗ್ ಮದರ್ ಅಥವಾ ತಾಯಿ ಅಂತ. ನೆಕ್ಸ್ಟ್ ಎಸ್ ಅಟ್ ಟಿ. ಎಸ್ ಅಟ್ ಟಿ ಅಂದ್ರೆ ಇದ್ರ ಮೀನಿಂಗ್ ಏನಂದ್ರೆ ಎಸ್ ಯು ಟಿ ಯ ಪತಿ ಅಂತ. ಹಾಗಾದ್ರೆ ಇಲ್ಲಿ ಅಟ್ ಮೀನಿಂಗ್ ಏನ್ ಕೊಡ್ತಾ ಇದೆ ಹಂಗಾರೆ? ಅಟ್ ಮೀನಿಂಗ್ ಅಂದ್ರೆ ಪತಿ ಅಂತ. ಹಾಗಾದ್ರೆ ಅಟ್ ಮೀನಿಂಗ್ ಪತಿ ಅಂತ ಹೇಳಿದಾಗ ಎಸ್ ಅಟ್ ಮೀನಿಂಗ್ ಪತಿ ಅಂತ ಹೇಳಿದಾಗ ಇಲ್ಲಿ ಪತಿಯನ್ನ ಬರ್ಕೊಂಡ್ರೆ ಯಾರು ಯಾರ ಪತಿ? ಎಸ್ ರವರು ಟಿ ರವರ ಪತಿ ಅಂತ. ಓಕೆ, ಎಸ್ ರವರು ಪತಿಯವರು. ಯಾರ ಪತಿ? ಟಿ ರವರ ಪತಿ. ಹಾಗಾದ್ರೆ ಎಸ್ ಅಟ್ ಟಿ ಅಂದ್ರೆ ಎಸ್ ಈಸ್ ಹಸ್ಬೆಂಡ್ ಆಫ್ ಟಿ ಅಂತ. ಎಸ್ ಈಸ್ ಹಸ್ಬೆಂಡ್ ಆಫ್ ಟಿ ಅಂತ. ಹಾಗಾದ್ರೆ ಈ ಅಟ್ ಮೀನಿಂಗ್ ಏನ್ ಕೊಡ್ತಾ ಇದೆ ಇಲ್ಲಿ? ಪತಿ ಅಂತ. ಓಕೆ, ನೆಕ್ಸ್ಟ್ ಎಸ್ ಇಸ್ ಈಕ್ವಲ್ ಟು ಟಿ. ಎಸ್ ಇಸ್ ಈಕ್ವಲ್ ಟು ಟಿ ಅಂದ್ರೆ ಮೀನಿಂಗ್ ಏನ್ ಕೊಡ್ತಾ ಇದೆ ಇಲ್ಲಿ? ಎಸ್ ಟಿ ಯ ಮಗ ಅಂತ. ಹಾಗಾದ್ರೆ ಇಸ್ ಈಕ್ವಲ್ ಟು ಮೀನಿಂಗ್ ಏನಪ್ಪಾ ಅಂದ್ರೆ ಇದ್ರ ಮೀನಿಂಗ್ ಮಗ ಅಂತ. ಇಸ್ ಈಕ್ವಲ್ ಟು ಅಂದ್ರೆ ಮಗ ಅಂತ. ಓಕೆ, ಹಾಗಾದ್ರೆ ಎಸ್ ಈಸ್ ಈಕ್ವಲ್ ಟು ಟಿ ಅಂದ್ರೆ ಎಸ್ ಈಸ್ ಸನ್ ಆಫ್ ಟಿ ಅಂತ. ಎಸ್ ಈಸ್ ಸನ್ ಆಫ್ ಟಿ ಅಂತ. ಹಾಗಾದ್ರೆ ಈಗ ಒಂದು ಇಕ್ವೇಶನ್ ಕೊಟ್ಟಾರ ಅವ್ರು. ಏನಂತ? ಎಲ್ ಎಲ್ ಡಾಲರ್ ಕ್ಯೂ is equal to B ash D at E ಡಾಲರ್ U ಅಂತ. ಓಕೆ, ಹಾಗಾದ್ರೆ ಈ ಇಕ್ವೇಶನ್ ಅಲ್ಲಿ ಫೈನಲಿ ಏನ್ ಕೇಳ್ತಾ ಇದಾರೆ ಅವರು? ಈ ಸಂಬಂಧದಲ್ಲಿ ಈ ರವರು ಎಲ್ಗೆ ಏನಾಗಬೇಕು? ಬೈ ದ ಫಾಲೋವಿಂಗ್ ಎಕ್ಸ್ಪ್ರೆಷನ್ ಹೌ ಈಸ್ ಈ ರಿಲೇಟೆಡ್ ಟು ಎಲ್ ಅಂತ ಕೇಳ್ತಾರೆ. ಈ ರವರು ಎಲ್ಗೆ ಏನಾಗಬೇಕು ಅಂತ ಕೇಳ್ತಾರೆ. ಸರ್ ಫಸ್ಟ್ ಈಕ್ವೇಶನ್ ನೋಡಿದ ತಕ್ಷಣ ನಾವೇನ್ ಮಾಡ್ಬೇಕು? ಇಮಿಡಿಯೇಟ್ಲಿ ಇದರ ಮೀನಿಂಗ್ ಗಳನ್ನ ಇದ್ರ ತಲೆ ಮೇಲೆ ಬರ್ಕೊಂಡ್ಬಿಟ್ರೆ ನಮಗೆ ಏನಾಗುತ್ತೆ? ಆ ಒಂದು ಬ್ಲಡ್ ಚಾರ್ಟ್ ಅನ್ನ ಹಾಕ್ಲಿಕ್ಕೆ ಈಸಿ ಆಗುತ್ತೆ. ಫಸ್ಟ್ ನಾ ಏನ್ ಮಾಡ್ತೀನಪ್ಪ ಅಂದ್ರೆ ಡಾಲರ್. ಡಾಲರ್ ಮೀನಿಂಗ್ ಏನ್ ಕೊಡ್ತಾ ಇದೆ ಇಲ್ಲಿ? ತಾಯಿ ಅಂತ. ನೆಕ್ಸ್ಟ್ ಇಸ್ ಈಕ್ವಲ್ ಟು ಅಂದ್ರೆ ಮೀನಿಂಗ್ ಏನ್ ಕೊಡ್ತಾ ಇದೆ? ಇದು ಮಗ. ಆಶ್ ಅಂದ್ರೆ ಮೀನಿಂಗ್ ಏನ್ ಕೊಡ್ತಾ ಇದೆ ಇಲ್ಲಿ? ತಂದೆ ಅಂತ. ಅಟ್ ಅಂದ್ರೆ ಮೀನಿಂಗ್ ಏನ್ ಕೊಡ್ತಾ ಇದೆ ಇಲ್ಲಿ? ಪತಿ ಅಂತ. ನೆಕ್ಸ್ಟ್ ಡಾಲರ್ ಅಂದ್ರೆ ಮೀನಿಂಗ್ ಏನ್ ಕೊಡ್ತಾ ಇದೆ? ಇದು ತಾಯಿ ಅಂತ. ತಾಯಿ ಅಂತ. ಹಾಗಾದ್ರೆ ಈಗ ಇದು ಬೇಸ್ಡ್ ಆನ್ ದಿಸ್ ಇಕ್ವೇಶನ್ ಐ ಆಮ್ ಡ್ರಾಯಿಂಗ್ ಎ ಫ್ಯಾಮಿಲಿ ಚಾರ್ಟ್. ಓಕೆ, ಹಾಗಾದ್ರೆ ಫಸ್ಟ್ ಹೇಳ್ತಾ ಇದ್ದಾರೆ ಇವರಿಬ್ಬರಿಗೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡೋಣ. ಎಲ್ ಡಾಲರ್ ಕ್ಯೂ. ಎಲ್ ರವರು ತಾಯಿ. ಯಾರ ತಾಯಿ? ಕ್ಯೂ ರವರ ತಾಯಿ. ಸರ್ ಈಗ ಬರ್ರಿ, ಎಲ್ ರವರು ತಾಯಿ. ಓಕೆ, ತಾಯಿ ಅಂದ್ರೆ ಮೈನಸ್. ಯಾರ ತಾಯಿ? ಕ್ಯೂ ರವರ ತಾಯಿ. ಹಾಕೊಳ್ಬೋದಾ? ಹಾಗಾದ್ರೆ ಎಲ್ ರವರು, ಅದರ್ವೈಸ್ ಆ ಕಡೆ ಡ್ರಾ ಮಾಡ್ತೀನಿ. ಓಕೆ, ಎಲ್ ರವರು ಕ್ಯೂ ರವರ ತಾಯಿ. ಹಾಗಾದ್ರೆ ಎಲ್ ರವರು ತಾಯಿ. ಯಾರ ತಾಯಿ? ಕ್ಯೂ ರವರ ತಾಯಿ. ನೋಡಿ, ಎಲ್ ರವರು ತಾಯಿ. ತಾಯಿ ಅಂದ್ರೆ ಮಹಿಳೆ, ಅಂದ್ರೆ ಫಿಮೇಲ್ ಇರೋದ್ರಿಂದ ಮೈನಸ್ ಇಂಡಿಕೇಟ್ ಮಾಡ್ತೀವಿ. ಯಾರ ತಾಯಿ ಅಂತ ಕೇಳಿದ್ರೆ ಕ್ಯೂ ರವರ ತಾಯಿ. ಬಟ್ ಕ್ಯೂ ಎಲ್ಗೆ ಏನಾಗ್ಬೇಕಂದ್ರೆ
ನಮಗೆ ಅವರ ಮಗನ ಆಗಿರ್ಬೋದು ಅವರ ಮಗಳು ಆಗಿರ್ಬೋದು ಅಂತ ಗೊತ್ತಾಗುತ್ತೆ. ಓಕೆ, ಬಟ್ ಎಲ್ ಮಾತ್ರ ಕ್ಯೂಗೆ ತಾಯಿ. ಇವರಿಬ್ಬರದು ಮುಗಿದ ಕತೆ. ನೆಕ್ಸ್ಟ್ ಕ್ಯೂ ಇಸ್ ಈಕ್ವಲ್ ಟು ಬಿ ಅಂತ ಹೇಳ್ತಾರೆ. ಹಾಗಾದ್ರೆ ಕ್ಯೂ ಇಸ್ ಈಕ್ವಲ್ ಟು ಬಿ ಅಂದ್ರೆ ಕ್ಯೂ ರವರು ಮಗ, ಯಾರ ಮಗ? ಬಿ ರವರ ಮಗ. ಹಾಗಾದ್ರೆ ಕ್ಯೂ ರವರು ಬಿ ರವರ ಮಗ ಆಗ್ಬೇಕಾದ್ರೆ ಈಗ ಹಂಗಾರೆ ಬಿನ ಏನ್ ಮಾಡೋದು? ಎಲ್ ಜೊತೆ ಬಾಂಡಿಂಗ್ ಅನ್ನು ತೋರಿಸು. ಯಾಕಪ್ಪ ಅಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳಿದ್ರು? ಎಲ್ ರವರ ತಾಯಿ, ಎಲ್ ರವರು ಕ್ಯೂ ರವರ ತಾಯಿ ಅಂತೆ. ಮತ್ತೆ ಕ್ಯೂ ರವರು ಮಗ, ಮಗ ಅಂದ್ರೆ ಪ್ಲಸ್ ಯಾರ ಮಗ? ಈ ಬಿ ರವರ ಮಗ ಆಗ್ಬೇಕಾದ್ರೆ ಮತ್ತೆ ಆಬ್ವಿಯಸ್ಲಿ ಇವರಿಬ್ಬರು ದಂಪತಿಗಳಾದಾಗ ಇವರ ದಂಪತಿಗಳ ಮಗನೇ ಕ್ಯೂ ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಬಿ ನ ಏನ್ ಮಾಡ್ಕೊಳ್ತೀನಿ? ಪ್ಲಸ್ ಮಾಡ್ಕೊಳ್ತೀನಿ. ಯಾಕೆ ಅಂದ್ರೆ ಇವರ ತಾಯಿಯಾಗಿ ಆಲ್ರೆಡಿ ಎಲ್ ಇದ್ದಾರೆ. ಹಾಗಾದ್ರೆ ಅವರ ಗಂಡನಾಗಿ ಬಿ ಬಂದಾಗ ಮಾತ್ರ ಇವನಿಬ್ಬರಿಗೂ ಅಲ್ಲಿ ಮಗ ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಕ್ಯೂ ರವರು ಎಲ್ ಮತ್ತೆ ಬಿ ದಂಪತಿಗಳ ಮಗನಾಗಿದ್ದಾನೆ ಅಂತ. ನೆಕ್ಸ್ಟ್ ಇಲ್ಲಿವರೆಗೂ ಮುಗೀತು. ನೆಕ್ಸ್ಟ್ ಬಿ ಆಸ್ಟ್ ಡಿ. ಹಾಗಾದ್ರೆ ಬಿ ಆಸ್ಟ್ ಡಿ ಅಂದ್ರೆ ಅರ್ಥ ಏನು? ಬಿ ರವರು ತಂದೆ. ಯಾರ ತಂದೆ? ಡಿ ರವರ ತಂದೆ. ಹಾಗಾದ್ರೆ ಆಲ್ರೆಡಿ ಬಿ ತಂದೆ ಅಂದ್ರೆ ಪ್ಲಸ್ ರೆಪ್ರೆಸೆಂಟ್ ಮಾಡ್ತಾ ಇದೆ. ಇವನು ಯಾರ ತಂದೆ ಅಂತ ಕೇಳಿದ್ರೆ ಡಿ ರವರ ತಂದೆ ಅಂದಾಗ ಡಿ ಏನಾಗಬೇಕು? 1 ಜನರೇಷನ್ ಕೆಳಗಡೆ ಇರಬೇಕು. ಬಿ ರವರು ಡಿ ರವರ ತಂದೆ. ಓಕೆ, ಬಟ್ ಡಿ ಬಿಗೆ ಏನಾಗ್ಬೇಕಂತ ಕೇಳಿದ್ರೆ ಇವರ ಮಗನೇ ಇರ್ಬೋದು, ಮಗಳೇ ಇರ್ಬೋದು. ಬಟ್ ಒಂದ್ ಕನ್ಕ್ಲೂಷನ್ ಸಿಗತ್ತೆ ನಮಗೆ, ಇವರಿಬ್ರು ಆಬ್ವಿಯಸ್ಲಿ ಏನಾಗ್ಬೇಕಂದ್ರೆ ಸಹೋದರ ಸಹೋದರಿಯರು. ಬಟ್ ಡಿ ಇದು ಜೆಂಡರ್ ಕನ್ಫರ್ಮ್ ಇಲ್ಲ. ಬಟ್ ನಾವು ಹೇಳ್ಬೋದು ಇವರ ಸಹೋದರನೂ ಆಗ್ಬೋದು, ಇವರ ಸಹೋದರಿನೂ ಆಗ್ಬೋದು. ನೆಕ್ಸ್ಟ್ ಡಿ ಅಟ್ ಇ. ಡಿ ರವರ ಪತಿ ಇವರು. ಯಾರ ಪತಿ? ಇ ರವರ ಪತಿ. ಹಾಗಾದ್ರೆ ಡಿ ಮತ್ತು ಇ ನಡುವೆ ಬಾಂಡಿಂಗ್ ಅನ್ನು ತೋರಿಸ್ಬೇಕು. ಓಕೆ, ಡಿ ರವರು ನೋಡಿ, ಡಿ ಮತ್ತು ಇ ನಡುವೆ ಬಾಂಡಿಂಗ್ ತೋರಿಸ್ತದೆ. ಹಾಗಾದ್ರೆ ಡಿ ರವರು ಪತಿ. ಪತಿ ಅಂದ್ರೆ ಪ್ಲಸ್ ಯಾರ ಪತಿ? ಇ ರವರ ಪತಿ. ಹಾಗಾದ್ರೆ ಡಿ ರವರು ಇ ರವರ ಪತಿ ಅಂದ್ರೆ ಆಬ್ವಿಯಸ್ಲಿ ಇ ರವರು ಡಿ ರವರಿಗೆ ಏನಾಗಬೇಕಂದ್ರೆ ಪತ್ನಿ ಆಗಿರ್ತಾರೆ ಅಥವಾ ಮೈನಸ್ ಆಗಿರ್ತಾರೆ. ಓಕೆ, ನೆಕ್ಸ್ಟ್ ಈ ಡಾಲರ್ ಓ ಅಂತ. ಹಾಗಾದ್ರೆ ಈ ಡಾಲರ್ ಓ ಅಂದ್ರೆ ಅರ್ಥ ಏನು? ಇ ರವರು ತಾಯಿ. ಯಾರ ತಾಯಿ? ಓ ರವರ ತಾಯಿ. ಹಾಗಾದ್ರೆ ಈ ರವರು ಓ ರವರ ತಾಯಿ ಆಗ್ಬೇಕಾದ್ರೆ ಈ ರವರು ತಾಯಿ ಅಂದ್ರೆ ಆಲ್ರೆಡಿ ರೆಪ್ರೆಸೆಂಟ್ ಇದೆ. ಈ ರವರ ತಾಯಿ ಅಂದ್ರೆ ಆಲ್ರೆಡಿ ಮೈನಸ್ ಇಂಡಿಕೇಟ್ ಮಾಡ್ತಾ ಇದೆ. ಬಟ್ ಯಾರ ತಾಯಿ? ಓ ರವರ ತಾಯಿ ಎಂದಾಗ ಓ 1 ಜನರೇಷನ್ ಕೆಳಗಡೆ ಇರಬೇಕು. ಈಗ ನೋಡಿ, ಈ ರವರು ಓ ರವರ ತಾಯಿ. ಹಾಗಾದ್ರೆ ಇದನ್ನ ಫ್ರೇಮ್ ಮಾಡಿದೆ. ಹಾಗಾದ್ರೆ ಈಗ ಇದರಲ್ಲಿ ಕ್ವಶನ್ ಕೇಳ್ತದೆ ಅವ್ರು ಏನಂತ? ಹಾಗಾದ್ರೆ ಈ ಸಂಬಂಧದಲ್ಲಿ ಈ ರವರು ಎಲ್ಗೆ ಏನಾಗಬೇಕು ಅಂತ ಕೇಳ್ತಾ ಇದ್ದಾರೆ. ಹೌ ಈಸ್ ಇ ರಿಲೇಟೆಡ್ ಟು ಎಲ್ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಅಬ್ಸರ್ವ್ ಮಾಡಿ, ಈ ರವರು ಎಲ್ಗೆ ಏನಾಗಬೇಕಂತ ಕೇಳಿದಾಗ ಎಲ್ ಮತ್ತು ಬಿ ಎಂಬ ದಂಪತಿಗಳಿಗೆ ಇಬ್ಬರು ಮಕ್ಕಳಿದ್ದಾರೆ. ಒಬ್ಬ ಕ್ಯೂ ಅನ್ನೋ ಮಗ, ಇನ್ನೊಬ್ಬ ಡಿ ಅನ್ನೋ ಮಗ. ಹಾಗಾದ್ರೆ ತಮ್ಮ ಮಗನನ್ನ ಡಿ ಅನ್ನ ಇಲ್ಲಿ ಏನ್ ಮಾಡಿದ್ದಾರೆ? ಈಗ ಮದುವೆ ಮಾಡಿದ್ದಾರೆ, ಈ ಜೊತೆ ಮದುವೆ ಮಾಡಿದ್ದಾರೆ. ಹಾಗಾದ್ರೆ ತಮ್ಮ ಮಗನ ಒಬ್ಬ ಹೆಂಡತಿ. ಹಾಗಾದ್ರೆ ಎಲ್ಗೆ ಏನಾಗ್ಲಿಕ್ಕೆ ಸಾಧ್ಯ? ಹಾಗಾದ್ರೆ ಈ ರವರು ಎಲ್ಗೆ ಏನಾಗ್ಬೇಕಂತ ಕೇಳಿದಾಗ ಏನಾಗ್ತಾರೆ ಹೇಳಿ? ತಮ್ಮ ಮಗನ ಹೆಂಡತಿ ಏನಾಗ್ಲಿಕ್ಕೆ ಸಾಧ್ಯಪ್ಪ ಅಂದ್ರೆ ಸೊಸೆ ಆಗಿರ್ತಾರೆ. ನಾವು ಹೇಳ್ಬೋದು ಈ ರವರು ಎಲ್ಗೆ ಏನಾಗ್ಬೇಕಂತ ಕೇಳಿದ್ರೆ ಸೊಸೆ ಆಗಿರ್ತಾರೆ. ಅದೇ ಎಲ್ಲರವರು ಈಗ ಏನಾಗ್ಬೇಕಂತ ಕೇಳಿದ್ರೆ ಅತ್ತೆ ಆಗಿರ್ತಾರೆ. ಯಾಕೆಂದ್ರೆ ಈ ರವರ ಗಂಡನ ತಾಯಿ ಏನಾಗಿಕ್ ಸಾಧ್ಯ ಅಂದ್ರೆ ಅತ್ತೆ ಆಗಿರ್ತಾರೆ. ಅದೇ ಈ ರವರು ಎಲ್ರವರಿಗೆ ಏನಾಗ್ತಾರೆ ಅಂತ ಕೇಳಿದ್ರೆ ಈ ಸದ್ಯಕ್ಕೆ ಸೊಸೆ ಆಗಿರ್ತಾರೆ. ಈ ರೀತಿ ನಾವು ಎಕ್ಸ್ಪ್ಲೇನ್ ಮಾಡ್ಕೊಂಡು ಆನ್ಸರ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಈಗ ನೀವು ಒಂದು ಸರಿ ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂದ್ರೆ ಇಕ್ವೇಶನ್ಸ್ಗಳನ್ನ ಬಹಳಷ್ಟು ಈಸಿ ಆಗುವಂಥದ್ದು. ಅಲ್ಲಿ ಏನಿಲ್ಲ, ಬರೀ ಸ್ಟೇಟ್ಮೆಂಟ್ಗಳನ್ನ ಓದ್ಕೊಳ್ಳೋದು, ಆ ಇಕ್ವೇಶನ್ ಮೇಲೆ ಮೀನಿಂಗ್ ಬರ್ಕೊಂಡಾಗ ನೀವು ಫ್ಯಾಮಿಲಿ ಚಾರ್ಟ್ ಅನ್ನು ರೆಡಿ ಮಾಡಿದ್ರೆ ಅಂದ್ರೆ ಈಸಿಲಿ ಯು ಕ್ಯಾನ್ ಆನ್ಸರ್ ದ ಕ್ವಶನ್. ಓಕೆ, ಇದೇ ತರದ ಪ್ರಾಬ್ಲಮ್ ಅಲ್ಲಿ ಇನ್ನೊಂದು ನೋಡೋಣ. ಈಗ ಇಲ್ಲೊಂದಿದೆ ನೋಡಿ, X% Y ಎಂದರೆ X Y ರವರ ಮಗಳು. ಹಾಗಾದ್ರೆ ಈ ಪರ್ಸೆಂಟೇಜ್ ಅನ್ನೋದು ಏನ್ ಮೀನಿಂಗ್ ಕೊಡ್ತಾ ಇದೆ ಇಲ್ಲಿ? ಮಗಳು ಅಂತ. ಓಕೆ, X% Y ಅಂದ್ರೆ X Y ರವರ ಮಗಳು ಎಂದರ್ಥ. ನೆಕ್ಸ್ಟ್ X at Y ಎಂದರೆ X Y ರವರ ಪತ್ನಿ. ಹಾಗಾದ್ರೆ ಅಟ್ ಅಂದ್ರೆ ಮೀನಿಂಗ್ ಏನ್ ಕೊಡ್ತಾ ಇದೆ? ಅದು ಪತ್ನಿ ಅಂತ. X Y ರವರ
ಎಕ್ಸ್ ಪತ್ನಿ, ಯಾರ ಪತ್ನಿ? ವಾಯ್ ರವರ ಪತ್ನಿ ಅಂತ. ಓಕೆ, ಹಾಗಾದ್ರೆ ಎಕ್ಸ್ ವಾಯ್ ರವರ ಪತ್ನಿ ಅಂದ್ರೆ ಒಂದೇ. ಎಕ್ಸ್ ಅಟ್ ವಾಯ್ ಮೀನ್ಸ್ ಎಕ್ಸ್ ಈಸ್, ಓಕೆ, ಎಕ್ಸ್ ಈಸ್ ವೈಫ್ ಆಫ್ ವಾಯ್ ಅಂತ. ಎಕ್ಸ್ ಈಸ್ ವೈಫ್ ಆಫ್ ವಾಯ್ ಅಂತ. ಓಕೆ, ನೆಕ್ಸ್ಟ್ ಎಕ್ಸ್ ಡಾಲರ್ ವಾಯ್ ಅಂದರೆ ಎಕ್ಸ್ ವಾಯ್ ರವರ ಸಹೋದರ. ಓಕೆ, ಹಾಗಾದ್ರೆ ಇಲ್ಲಿ ಡಾಲರ್ ಮೀನಿಂಗ್ ಏನ್ ಕೊಡ್ತಾ ಇದೆ ಅಂದ್ರೆ ಸಹೋದರ ಅಂತ. ಯಾರು ಯಾರ ಸಹೋದರ? ಎಕ್ಸ್ ರವರ ಸಹೋದರ. ಇವರು ಯಾರ ಸಹೋದರ? ವಾಯ್ ರವರ ಸಹೋದರ. ಹಾಗಾದ್ರೆ ಎಕ್ಸ್ ವಾಯ್ ರವರ ಸಹೋದರ ಅಂದಾಗ ಡಾಲರ್ ಅಂದ್ರ ಸಹೋದರ ಅಂತ, ಅಟ್ ಅಂದ್ರ ಪತ್ನಿ ಅಂತ, ಪರ್ಸೆಂಟೇಜ್ ಅಂದ್ರ ಮಗಳು ಅಂತ. ಓಕೆ, ಲಾಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ. ಎಕ್ಸ್ ಅಂಡ್ ವಾಯ್ ಎಂದರೆ ಎಕ್ಸ್ ವಾಯ್ ರವರ ತಂದೆ. ಹಾಗಾದ್ರೆ ಎಂಡ್ ಅಂದ್ರೆ ಮೀನಿಂಗ್ ಏನಿದೆ? ತಂದೆ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಎಂಡ್ ಅಂದ್ರೆ ಮೀನಿಂಗ್ ತಂದೆ ಅಂತ ಬರ್ಕೊಳ್ತೀನಿ. ಅಂದ್ರೆ ಎಕ್ಸ್ ಅಂಡ್ ವಾಯ್ ಅಂದ್ರೆ ಎಕ್ಸ್ ಅಂಡ್ ವಾಯ್ ಮೀನ್ಸ್ ಎಕ್ಸ್ ಈಸ್ ಫಾದರ್ ಆಫ್ ವಾಯ್ ಅಂತ. ಎಕ್ಸ್ ಈಸ್ ಫಾದರ್ ಆಫ್ ವಾಯ್ ಅಂತ. ಹಾಗಾದ್ರೆ ಈ ಕೆಳಗಿನ ಯಾವ ಆಯ್ಕೆಯು ಕೆ ರವರು ಎಚ್ ರವರ ಮಾವ ಎಂದು ತಿಳಿಸ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಈ ಕೆಳಗಿನ ಯಾವ ಆಯ್ಕೆಯಲ್ಲಿ ಕೆ ರವರು ಎಚ್ ರವರ ಮಾವ ಅಂತ ಮೀನಿಂಗ್ ಕೊಡ್ತಾ ಇದೆ ಅಂತೇಳಿ ಅವರು ಕೇಳ್ತಾ ಇದ್ದಾರೆ. ಹಾಗಾದ್ರೆ ಈಗ ಇಕ್ವೇಶನ್ ಚೆಕ್ ಮಾಡ್ತಾ ಬರ್ಬೇಕಾಗತ್ತೆ. ಹಾಗಾದ್ರೆ ಒಂದು ಇಕ್ವೇಶನ್ ನಾನು ಚೆಕ್ ಮಾಡಿ ತೋರಿಸ್ತೀನಿ. ಫಸ್ಟ್ ಎಚ್ ಅಟ್ ಪಿ ಡಾಲರ್ ಜೆ and L ಪರ್ಸೆಂಟೇಜ್ ಕೆ ಅಂತ. ಓಕೆ, ಈಗ ಬರೋಣ ಇದ್ರ ಮೀನಿಂಗ್ ಅನ್ನ ಬರ್ಕೊಂಡು. ಫಸ್ಟ್ ಎಟ್ ಅಂದ್ರೆ ಮೀನಿಂಗ್ ಏನು? ನಿಮಗೆ ಏನು ಸಿಗ್ಬೇಕಂದ್ರೆ ಕೆ ರವರು ಎಚ್ ರವರ ಮಾವ ಅಂತ ಹೇಳಿ ನಿಮಗೆ ಫಾದರ್ ಇಲ್ಲ. ಓಕೆ, ಫಾದರ್ ಇಲ್ಲ ಅಂದ್ರೆ ಯೂಶುವಲಿ ಒಬ್ಬ ಪುರುಷನ ಹೆಂಡತಿಯ ತಂದೆ ಅನ್ನೋದು ನಿಮಗೆ ಮೀನಿಂಗ್ ಬರ್ಬೇಕಿಲ್ಲಿ. ಹಾಗಾದ್ರೆ ಎಟ್ ಅಂದ್ರೆ ಮೀನಿಂಗ್ ಏನಿಲ್ಲಿ? ಎಟ್ ಅಂದ್ರೆ ಪತ್ನಿ. ಡಾಲರ್ ಅಂದ್ರೆ ಮೀನಿಂಗ್ ಏನಿದು? ಸಹೋದರ ಅಂತ. ಅಂಡ್ ಅಂದ್ರೆ ಮೀನಿಂಗ್ ಏನಿದು? ತಂದೆ ಅಂತ. ಪರ್ಸೆಂಟೇಜ್ ಅಂದ್ರೆ ಮೀನಿಂಗ್ ಏನಿದು? ಮಗಳು ಅಂತ. ಓಕೆ, ಈಗ ಡ್ರಾ ಮಾಡಿ. ಎಚ್ ಎಚ್ ಅಟ್ ಪಿ ಅಂದ್ರೆ ಅರ್ಥ ಏನು? ಎಚ್ ರವರು ಪತ್ನಿಯವರು. ಯಾರ ಪತ್ನಿ? ಪಿ ರವರ ಪತ್ನಿ. ಹಾಗಾದ್ರೆ ಎಚ್ ರವರು ಪಿ ರವರ ಪತ್ನಿ ಅಂದ್ರೆ ಒಂದು ಬಾಂಡಿಂಗ್ ಅನ್ನು ತೋರಿಸ್ತದೆ. ಎಚ್ ರವರು ಪತ್ನಿ. ಯಾರ ಪತ್ನಿ? ಪಿ ರವರ ಪತ್ನಿ ಅಂದಾಗ ಆಬ್ವಿಯಸ್ಲಿ ಪಿ ರವರು ಎಚ್ ರವರಿಗೆ ಏನಾಗಬೇಕಂತಾರೆ? ಅವರ ಗಂಡನಾಗಿರ್ತಾರೆ. ನೆಕ್ಸ್ಟ್ ಪಿ ಡಾಲರ್ ಜೆ ಅಂದ್ರೆ ಪಿ ಯು ಸಹೋದರ. ಇವರು ಪಿ ಯು ಸಹೋದರ. ಯಾರ ಸಹೋದರ? ಜೆ ಯ ಸಹೋದರ. ಹಾಗಾದ್ರೆ ಪಿ ಜೊತೆಗೆ ಜೆ ಕನೆಕ್ಟ್ ಮಾಡಿದೆ. ಪಿ ಯು ಆಲ್ರೆಡಿ ಸಹೋದರ ಇದ್ದಾನೆ. ಯಾರ ಸಹೋದರ ಅಂದ್ರೆ ಜೆ ಯ ಸಹೋದರ. ಹಾಗಾದ್ರೆ ಪಿ ಯು ಎಚ್ ಗೆ ಗಂಡ ಆಗ್ಬೇಕು, ಇದೇ ಪಿ ಜೆಗೆ ಸಹೋದರನು ಕೂಡ ಆಗ್ಬೇಕು. ನೆಕ್ಸ್ಟ್ ಜೆ ಅಂಡ್ ಎಲ್ ಅಂದ್ರೆ ಅರ್ಥ ಏನು? ಜೆ ರವರು ತಂದೆ. ಜೆ ರವರು ತಂದೆ ಅಂದ್ರೆ ಪ್ಲಸ್. ಯಾರ ತಂದೆ? ಎಲ್ ರವರ ತಂದೆ. ಎಲ್ ಒಂದ್ ಸ್ಟೆಪ್ ಕೆಳಗಡೆ ಇರ್ಬೇಕು. ಹಾಗಾದ್ರೆ ಜೆ ಯು ಎಲ್ ರವರ ತಂದೆ. ನೆಕ್ಸ್ಟ್ ಎಲ್ ಪರ್ಸೆಂಟೇಜ್ ಕೆ ಅಂದ್ರೆ ಎಲ್ ರವರು ಮಗಳು. ಯಾರ ಮಗಳು? ಕೆ ರವರ ಮಗಳು. ಹಾಗಾದ್ರೆ ಎಲ್ ರವರು ಕೆ ರವರ ಮಗಳು ಆಗ್ಬೇಕನ್ನೋದಾದ್ರೆ ಹಾಗಾದ್ರೆ ಈಗ ಜೆ ರವರು ಎಲ್ ರವರ ತಂದೆ ಅಂತ ಹೇಳಿದ್ರಿ. ಹಾಗಾದ್ರೆ ಎಲ್ ರವರು ಕೆ ರವರ ಮಗಳಾಗಬೇಕಾದ್ರೆ ಆಬ್ವಿಯಸ್ಲಿ ಜೆ ಮತ್ತು ಕೆ ಗಳಿಗೆ ಕನೆಕ್ಟ್ ಮಾಡಬೇಕು. ಹಾಗಾದ್ರೆ ಜೆ ಪ್ಲಸ್ ಆದ್ರೆ ಕೆ ಮೈನಸ್ ಆಗಿರ್ತಾರೆ. ಹಾಗಾದ್ರೆ ಅಬ್ಸರ್ವ್ ಮಾಡಿ, ಎಲ್ ರವರು ಕೆ ರವರಿಗೆ ಮಗಳಾಗ್ಲಿಕ್ಕೆ ಸಾಧ್ಯ, ಮಗಳಂದ್ರೆ ಮೈನಸ್. ಇದು ಆಕ್ಚುಲಿ ಫ್ಯಾಮಿಲಿ ಚಾರ್ಟ್ ಇದು. ಹಾಗಾದ್ರೆ ಈಗ ಅಬ್ಸರ್ವ್ ಮಾಡಿ, ಈ ಇಕ್ವೇಶನ್ ಅಲ್ಲಿ ಕೆ ರವರು ಎಚ್ ರವರ ಮಾವ ಅಂತ ಕಂಡು ಬರ್ತಾ ಇದ್ರೆ ಇದೇ ಇಕ್ವೇಶನ್ ಕರೆಕ್ಟ್ ಆಗುತ್ತೆ. ಓಕೆ, ಹಾಗಾದ್ರೆ ಈ ಕೆಳಗಿನ ಯಾವ ಆಯ್ಕೆ ಕೆ ರವರು ಎಚ್ ರವರ ಮಾವ ಅಂತ ಕೇಳ್ತದೆ? ಅಬ್ಸರ್ವ್ ಮಾಡಿ, ಕೆ ರವರು ಎಚ್ ರವರ ಮಾವ ಆಗ್ಲಿಕ್ಕೆ ಸಾಧ್ಯನಾ ಅಂತ. ಕೆ ರವರು ಎಚ್ ರವರ ಮಾವ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಸೇಮ್ ಜನರೇಷನ್, 0 ಜನರೇಷನ್ ಇದ್ದಾಗ ಇಲ್ಲಿ ಯೂಶುವಲಿ ಮಾವ ಆಗ್ಲಿಕ್ಕೆ, ಫಾದರ್ ಇನ್ ಲಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನ ನಾನು ಇಕ್ವೇಶನ್ ಬಿಡ್ತೀನಿ. ಹಾಗಾದ್ರೆ ನೆಕ್ಸ್ಟ್ ಇಕ್ವೇಶನ್ ಚೆಕ್ ಮಾಡ್ತೀನಿ. ಇನ್ನೊಂದು ಇಕ್ವೇಶನ್ ತಗೊಳ್ತೀನಿ. ಎಚ್ ಅಟ್ ಜೆ ಡಾಲರ್ ಎಲ್ ಪರ್ಸೆಂಟೇಜ್ ಕೆ ಅಂಡ್ ಪಿ.
ಓಕೆ, ಹಾಗಾದರೆ ಈಗ ಹೇಳಿ, ಎಟ್ ಅಂದರೆ ಮೀನಿಂಗ್ ಏನು? ಎಟ್ ಅಂದರೆ ಪತ್ನಿ. ಡಾಲರ್ ಅಂದರೆ ಮೀನಿಂಗ್ ಏನಿದು? ಡಾಲರ್ ಅಂದರೆ ಸಹೋದರ. ಪರ್ಸೆಂಟೇಜ್ ಅಂದ್ರೆ ಮೀನಿಂಗ್ ಏನಿದು? ಮಗಳು. ಎಂಡ್ ಅಂದ್ರೆ ಮೀನಿಂಗ್ ಏನಿದು? ತಂದೆ. ಈಗ ಡ್ರಾ ಮಾಡಿ. ಫಸ್ಟ್ ಎಚ್ ಅಟ್ ಜೆ ಅಂದ್ರೆ ಎಚ್ ರವರು ಪತ್ನಿಯವರು. ಯಾರ ಪತ್ನಿ? ಜೆ ರವರ ಪತ್ನಿ. ಹಾಗಾದ್ರೆ ಎಚ್ ರವರು ಮತ್ತೆ ಜೆ ನಡುವೆ ಬಾಂಡಿಂಗ್ ಅನ್ನು ತೋರಿಸೋಣ. ಎಚ್ ರವರು ಜೆ ರವರ ಪತ್ನಿ. ಹಾಗಾದ್ರೆ ಎಚ್ ರವರ ಪತ್ನಿ ಜೆ ರವರ ಪತ್ನಿ ಆಗ್ಬೇಕಾದ್ರೆ ಅಬ್ವಿಯಸ್ಲಿ ಜೆ ಎಚ್ ರವರಿಗೆ ಏನಾಗ್ಬೇಕಂತ ಕೇಳಿದ್ರೆ ಪ್ಲಸ್. ನೆಕ್ಸ್ಟ್ ಜೆ ಡಾಲರ್ ಎಲ್ ಅಂದ್ರೆ ಅರ್ಥ ಏನು? ಜೆ ಯು ಸಹೋದರ. ಯಾರ ಸಹೋದರ? ಎಲ್ ರವರ ಸಹೋದರ. ಹಾಗಾದ್ರೆ ಜೆ ಯು ಸಹೋದರ ಯಾರ ಸಹೋದರ? ಎಲ್ ರವರ ಸಹೋದರ. ಜೆ ಯು ಎಲ್ ರವರ ಸಹೋದರ. ಆಲ್ರೆಡಿ ಸಹೋದರ ಇದಾನೆ, ಪ್ಲಸ್ ಇಂಡಿಕೇಟ್ ಮಾಡ್ತಾ ಇದೆ, ಎಲ್ ರವರ ಸಹೋದರ. ಎಲ್ ಪರ್ಸೆಂಟೇಜ್ ಕೆ ಅಂದ್ರೆ ಎಲ್ ರವರು ಮಗಳು. ಎಲ್ ರವರು ಮಗಳು. ಮಗಳು ಅಂದ್ರೆ ಮೈನಸ್. ಯಾರ ಮಗಳು? ಕೆ ರವರ ಮಗಳು. ಎಲ್ ರವರು ಕೆ ರವರ ಮಗಳು. ಓಕೆ, ಲಾಸ್ಟ್ ಕೆ ಅಂಡ್ ಪಿ ಅಂದ್ರೆ ಕೆ ರವರು ತಂದೆ. ಯಾರ ತಂದೆ? ಪಿ ಯ ತಂದೆ. ಹಾಗಾದ್ರೆ ಕೆ ರವರು ತಂದೆ. ಯಾರ ತಂದೆ? ಪಿ ಯ ತಂದೆ ಆಗ್ಬೇಕಾದ್ರೆ ಕೆ ರವರ ತಂದೆ ಆಗ್ಬೇಕು. ಪಿ ಯ ತಂದೆ ಆಗ್ಬೇಕಾದ್ರೆ ಪಿ ಒಂದ್ ಜನರೇಷನ್ ಕೆಳಗಡೆ ಇರ್ತದೆ. ಅಂದ್ರೆ ಕೆ ರವರು ಪಿ ರವರ ತಂದೆ. ಓಕೆ, ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಇವರಿಬ್ರು ದಂಪತಿಗಳು. ಅದರಲ್ಲಿ ಈ ಪುರುಷನ ಸಹೋದರಿ ಎಲ್, ಮತ್ತೆ ಇವರು ಕೂಡ ಇವರ ಬ್ರದರ್ ಅಥವಾ ಸಿಸ್ಟರ್ ಆಗಿರ್ತಾರೆ. ಓಕೆ, ಹಾಗಾದ್ರೆ ಈಗ ಅಬ್ಸರ್ವ್ ಮಾಡೋದಾದ್ರೆ ಕೆ ರವರು ಎಚ್ ರವರ ಮಾವ ಅಂತ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಕೇಳ್ತಾನೆ. ಹಾಗಾದ್ರೆ ಅಬ್ವಿಯಸ್ಲಿ ಅಬ್ಸರ್ವ್ ಮಾಡಿ, ಕೆ ರವರು ಎಚ್ ರವರು ಏನಾಗಬೇಕಂತ ನೋಡಿದಾಗ, ಓಕೆ, ಈ ಮಹಿಳೆಯ ಗಂಡನ ಒಬ್ಬ ತಂದೆ. ಓಕೆ, ಈ ಮಹಿಳೆಯ ಗಂಡನ ತಂದೆ. ಆ ಕೆ ಹೆಚ್ಚಿಗೆ ಏನಾಗಬೇಕಂತ ಕೇಳಿದ್ರೆ ಆಬ್ವಿಯಸ್ಲಿ ಫಾದರ್ ಇನ್ ಲಾ ಅಥವಾ ಮಾವ ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ನಿಮ್ಮ ಇಕ್ವೇಶನ್ ಯಾವ್ದು ಕರೆಕ್ಟ್ ಆಗುತ್ತಪ್ಪ ಅಂದ್ರೆ ಸೆಕೆಂಡ್ ಒನ್ ರೈಟ್ ಆಗುತ್ತೆ. ಅದ್ರ ಉಳಿದಿದ್ದೇನು ಅವಶ್ಯಕತೆ ಇರಂಗಿಲ್ಲ, ಚೆಕ್ ಮಾಡೋಕ್ಕೇನು ಹೋಗ್ಲಿಕ್ಕೆ ಹೋಗಬಾರ್ದು. ಎಕ್ಸಾಮಲ್ಲಿ ನಮ್ಗೆ ಟೈಮ್ ಇರಂಗಿಲ್ಲ. ಹಾಗೆ ನಾವೇನು ಮಾಡ್ಬೋದು, ಈ ಇಕ್ವೇಶನಲ್ಲಿ ಈ ರೀತಿ ಮೀನಿಂಗನ್ನು ಬರ್ಕೊಂಡಾಗ ಪ್ರತಿಯೊಂದು ಹಾಕಿ ನೋಡಿದಾಗ ಕೆ ರವರು ಎಚ್ ರವರು ಮಾವ ಅಂತ ಬರುವಂಥದ್ದು ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ. ಓಕೆ, ಇದೇ ಥರ ಇನ್ನೊಂದನ್ನು ನೋಡೋಣ. ಎಫ್ ಮೈನಸ್ ಡಿ ಅಂದರೆ ಎಫ್ ಡಿ ರವರ ತಂದೆ. ಸರ್ ಮೈನಸ್ ಅಂದ್ರೆ ಮೀನಿಂಗ್ ಏನಿದು? ತಂದೆ ಅಂತ. ಎಫ್ ಪ್ಲಸ್ ಡಿ ಅಂದ್ರೆ ಇದರ ಅರ್ಥ ಏನಂಗಾರ ಎಫ್ ಡಿ ರವರ ಮಗಳು. ಈ ಪ್ಲಸ್ ಮೀನಿಂಗ್ ಏನ್ ಕೊಡ್ತಾ ಇದೆ ಅಂದ್ರೆ ಮಗಳು ಅಂತ. ಎಫ್ ಡಿವೈಡ್ ಬೈ ಡಿ ಅಂದ್ರೆ ಇದರ ಅರ್ಥ ಎಫ್ ಡಿ ರವರ ಮಗ ಎಂದರ್ಥ. ಈ ಡಿವೈಡ್ ಬೈ ಅನ್ನೋದು ಏನು ಮೀನಿಂಗ್ ಕೊಡ್ತಾ ಇದೆ ಅಂದ್ರೆ ಮಗ ಅಂತ. ಲಾಸ್ಟ್ ಎಫ್ ಇಂಟು ಡಿ ಅಂದ್ರೆ ಮೀನಿಂಗ್ ಏನಪ್ಪಾ ಅಂದ್ರೆ ಎಫ್ ಡಿ ರವರ ಹೆಂಡತಿ. ಹಾಗಾದ್ರೆ ಈ ಇಂಟು ಮೀನಿಂಗ್ ಏನ್ ಕೊಡ್ತಾ ಇದೆ ಅಂದ್ರೆ ಹೆಂಡತಿ ಅಂತ. ಓಕೆ, ಬೇಸ್ಡ್ ಆನ್ ದಿಸ್ ಇಕ್ವೇಶನ್ ಈ ಕೆಳಗಿನ ಯಾವ ಆಯ್ಕೆಯು ಝೆಡ್ ವಾಯ್ ರವರ ತಂದೆ ಎಂದು ತಿಳಿಸುತ್ತದೆ? ಓಕೆ, ಈಗ ಬರೋಣ. ಫಸ್ಟ್ ಇಕ್ವೇಶನ್ ಏನಿದೆ ನೋಡಿ, ವಾಯ್ ಮೈನಸ್ ಇ ಇಂಟು ಝೆಡ್. ಓಕೆ, ಫಸ್ಟ್ ಆಪ್ಷನ್ ತಗೊಳ್ತಾ ಇದೀನಿ. ಹಾಗಾದ್ರೆ ಮೈನಸ್ ಅಂದ್ರೆ ಮೀನಿಂಗ್ ಏನಿಲ್ಲಿ? ಮೈನಸ್ ಅಂದ್ರೆ ತಂದೆ ಅಂತ, ಫಾದರ್ ಅಂತ. ಇಂಟು ಅಂದ್ರೆ ಮೀನಿಂಗ್ ಏನಿದು? ಇಂಟು ಅಂದ್ರೆ ಹೆಂಡತಿ ಅಂತ. ಈಗ ಹೇಳಿ, ಇದಕ್ಕೆ ಕುಟುಂಬ ನಕ್ಷೆ ಅಥವಾ ಫ್ಯಾಮಿಲಿ ಚಾರ್ಟ್ ಅನ್ನು ಡ್ರಾ ಮಾಡಿದಾಗ ವಾಯ್ ರವರು ತಂದೆಯವರು. ಯಾರ ತಂದೆ? ಈ ರವರ ತಂದೆ. ಹಾಗಾದ್ರೆ ವಾಯ್ ರವರು ಈ ರವರ ತಂದೆ ಅಂದ್ರೆ ವಾಯ್ ಒಂದು ಜನರೇಷನ್ ಮೇಲ್ಗಡೆ ಇರಬೇಕು. ವಾಯ್ ರವರು ತಂದೆ. ಯಾರ ತಂದೆ? ಈ ರವರ ತಂದೆ. ಓಕೆ, ವಾಯ್ ರವರು ಈ ರವರ ತಂದೆ. ಬಟ್ ಈ ವಾಯ್ಗೆ ಏನಾಗಬೇಕಂದ್ರೆ ಅವರ ಮಗನೂ ಆಗಿರ್ಬೋದು, ಮಗಳು ಆಗಿರ್ಬೋದು. ಓಕೆ, ನೆಕ್ಸ್ಟ್ ಇ ಇಂಟು ಝೆಡ್ ಅಂದ್ರೆ ಈ ರವರು ಹೆಂಡತಿ. ಈ ರವರು ಹೆಂಡತಿ. ಯಾರ ಹೆಂಡತಿ? ಝೆಡ್ ರವರ ಹೆಂಡತಿ. ಹಾಗಾದ್ರೆ ಇ ಮತ್ತು ಝೆಡ್ ನಡುವೆ ನಾ ಏನ್ ಮಾಡ್ತೀನಿ, ಈಗ ಬಾಂಡಿಂಗ್ ಅನ್ನ ತೋರಿಸ್ಕೊಡ್ತೀನಿ. ಓಕೆ, ಈ ರವರು ಝೆಡ್ ರವರ ಹೆಂಡತಿ. ಹಾಗಾದ್ರೆ ಈ ರವರ ಹೆಂಡತಿ ಅಂದ್ರೆ ಮೈನಸ್. ಯಾರ ಹೆಂಡತಿ? ಝೆಡ್ ರವರ ಹೆಂಡತಿ ಅಂದಾಗ ಹಾಗಾದ್ರೆ ಝೆಡ್ ರವರ ಹೆಂಡತಿ ಇವರಾದ್ಮೇಲೆ ಈ ರವರ ಗಂಡ ಅವರಾಗಿರ್ತಾರೆ. ಹಾಗಾದ್ರೆ ಈಗ ಇಕ್ವೇಶನ್ ಪ್ರಕಾರ ನಾನು ಕುಟುಂಬ ನಕ್ಷೆನ ಹಾಕೊಂಡಿನಿ. ಹಾಗಾದ್ರೆ ಲಾಸ್ಟಿಗೆ ಝೆಡ್ ವಾಯ್ ರವರ ತಂದೆ ಅಂತ ತಿಳಿಸ್ಬೇಕು. ಹಾಗಾದ್ರೆ ಝೆಡ್ ಅನ್ನೋರು ವಾಯ್ ರವರ ತಂದೆನ ಆಗ್ತಾ ಇಲ್ಲ. ಇಲ್ಲಿ ಏನಾಗ್ತಾ ಇದೆ, ಝೆಡ್ ರವರು ವಾಯ್ ರವರ ಮಗ ಅಂತ ಬರ್ತಾ ಇದೆ, ಸಾರಿ ಅಳಿಯ ಅಂತ ಬರ್ತಾ ಇದೆ. ಹಾಗಾದ್ರೆ ಝೆಡ್ ರವರು ವಾಯ್ ರವರಿಗೆ ಆಕ್ಚುಲಿ ಇಲ್ಲಿ
ಅವನು ಹೇಳ್ತಾ ಇರೋದು ಝೆಡ್ ಅನ್ನೋರು ವಾಯ್ ರವರ ತಂದೆ ಆಗ್ಬೇಕು, ಝೆಡ್ ಈಸ್ ಫಾದರ್ ಆಫ್ ವಾಯ್ ಆಗ್ಬೇಕು. ಬಟ್ ಇಲ್ಲಿ ಏನಾಗ್ತಾ ಇದೆ, ಝೆಡ್ ಅನ್ನೋನು ವಾಯ್ ರವರಿಗೆ ಅಳಿಯ ಆಗ್ತಾ ಇದೆ. ತನ್ನ ಮಗಳ ಒಬ್ಬ ಗಂಡ ಏನಾಗ್ಲಿಕ್ಕೆ ಸಾಧ್ಯಪ್ಪ ಅಂದ್ರೆ ಅಳಿಯ ಆಗ್ತಾ ಇದೆ. ಹಾಗಾಗಿ ಈ ಈಕ್ವೇಶನ್ ಬಿಡ್ತಾ ಇದೆ. ನೆಕ್ಸ್ಟ್ ಇದನ್ನ ನೋಡಿದಾಗ ವಾಯ್ ಪ್ಲಸ್ ಇ ಡಿವೈಡೆಡ್ ಬೈ ಝೆಡ್. ಓಕೆ, ಹಾಗಾದ್ರೆ ಪ್ಲಸ್ ಅಂದ್ರೆ ಮೀನಿಂಗ್ ಏನಿದು, ಪ್ಲಸ್ ಅಂದ್ರೆ ಮಗಳು, ಡಿವೈಡೆಡ್ ಬೈ ಅಂದ್ರೆ ಮೀನಿಂಗ್ ಏನಿದೆ, ಡಿವೈಡ್ ಬೈ ಅಂದ್ರೆ ಮಗ ಅಂತ. ಓಕೆ, ಹಾಗಾದ್ರೆ ಈಗ ಹೇಳಿ ವಾಯ್ ಪ್ಲಸ್ ಇ ಅಂದ್ರೆ ಇದರ ಅರ್ಥ ಏನಂದ್ರೆ ವಾಯ್ ರವರು ಮಗಳು, ಯಾರ ಮಗಳು, ಈ ರವರ ಮಗಳು. ಹಾಗಾದ್ರೆ ವಾಯ್ ರವರು ಮಗಳು ಯಾರ ಮಗಳಪ್ಪ ಅಂದ್ರೆ ಈ ರವನ ಮಗಳು, ವಾಯ್ ರವರು ಈ ರವರ ಮಗಳು. ಬಟ್ ಈ ವಾಯ್ಗೆ ಏನಾಗ್ಬೇಕಂತ ಕೇಳಿದ್ರೆ ಅಲ್ಲಿ ಅವರ ತಂದೆನೂ ಆಗ್ಬೋದು ತಾಯಿನೂ ಆಗ್ಬೋದು. ಓಕೆ, ನೆಕ್ಸ್ಟ್ ಇ ಡಿವೈಡ್ ಬೈ ಝೆಡ್ ಅಂದ್ರೆ ಈ ರವರು ಮಗ ಏನು, ಯಾರ ಮಗ, ಝೆಡ್ ರವರ ಮಗ. ಹಾಗಾದ್ರೆ ಈ ರವರು ಮಗನಾಗಿ ಮಾಡ್ಬೇಕು. ಹಾಗಾದ್ರೆ ಇದನ್ನ ಸೈಡಲ್ಲಿ ಹಾಕೊಳ್ತೀನಿ, ವಾಯ್ ಮೈನಸ್ ಇ ಇಲ್ಲಿರಲಿ. ಓಕೆ, ವಾಯ್ ಮತ್ತೆ ಈ ನೆಕ್ಸ್ಟ್ ಜನರೇಷನ್ ಮೇಲ್ಗಡೆ ಇರಲಿ. ಇ ಡಿವೈಡ್ ಬೈ ಝೆಡ್ ಅಂದ್ರೆ ಈ ರವರು ಮಗ, ಯಾರ ಮಗ, ಝೆಡ್ ರವರ ಮಗ. ಹಾಗಾದ್ರೆ ಈ ರವರು ಮಗ ಯಾರ ಮಗ ಅಂತ ಕೇಳಿದ್ರೆ ಝೆಡ್ ರವರ ಮಗ. ಹಾಗಾದ್ರೆ ಈಗ ಓದಿ, ಝೆಡ್ ವಾಯ್ ರವರ ತಂದೆ ಅಂತ ತಿಳಿಸ್ಬೇಕು. ಹಾಗಾದ್ರೆ ಇಲ್ಲಿ ಝೆಡ್ ವಾಯ್ ರವರ ತಂದೆ ಅಂತ ತಿಳಿಸ್ತಾ ಇದೆಯಾ, ಇಲ್ಲ. ಹಾಗಾದ್ರೆ ಝೆಡ್ ವಾಯ್ ರವರ ಅಜ್ಜನೋ ಅಥವಾ ಅಜ್ಜಿನೋ ಆಗ್ಬೋದು. ಹಂಗಾಗಿ ಇದು ಕೂಡ ಆಗ್ಲಿಕ್ಕಿಲ್ಲ. ಇನ್ನೊಂದು ನೋಡಿದ್ರೆ ವಾಯ್ ಪ್ಲಸ್ ಇ ಇಂಟು ಝೆಡ್, ವಾಯ್ ಪ್ಲಸ್ ಇ ಇಂಟು ಝೆಡ್, ವಾಯ್ ಪ್ಲಸ್ ಇ ಇಂಟು ಝೆಡ್. ಪ್ಲಸ್ ಅಂದ್ರೆ ಮೀನಿಂಗ್ ಏನಿದೆ, ಮಗಳು. ಇಂಟು ಅಂದ್ರೆ ಮೀನಿಂಗ್ ಏನಿದೆ, ಹೆಂಡತಿ. ಓಕೆ, ಈಗ ಬರೋಣ. ವಾಯ್ ಪ್ಲಸ್ ಇ ಅಂದ್ರೆ ವಾಯ್ ರವರ ಮಗಳು, ಯಾರ ಮಗಳು, ಈ ರವರ ಮಗಳು. ಹಾಗಾದ್ರೆ ವಾಯ್ ರವರು ಮಗಳು ಯಾರ ಮಗಳು ಅಂತ ಕೇಳಿದ್ರೆ ಈ ರವರ ಮಗಳು. ಬಟ್ ಈ ವಾಯ್ಗೆ ಏನಾಗಬೇಕಂದ್ರೆ ಗೊತ್ತಾಗಂಗಿಲ್ಲ. ಓಕೆ, ಇ ಇಂಟು ಝೆಡ್ ಅಂದ್ರೆ ಈ ರವರು ಹೆಂಡತಿ, ಯಾರ ಹೆಂಡತಿ, ಝೆಡ್ ರವರ ಹೆಂಡತಿ. ಹಾಗಾದ್ರೆ ಇ ಮತ್ತು ಝೆಡ್ ಅನ್ನ ಬಾಂಡಿಂಗ್ ತೋರಿಸ್ತೀನಿ. ಹಾಗಾದ್ರೆ ಈ ರವರು ಹೆಂಡತಿ ಅಂದ್ರೆ ಮೈನಸ್, ಯಾರ ಹೆಂಡತಿ, ಝೆಡ್ ರವರ ಹೆಂಡತಿ. ಹಾಗಾದ್ರೆ ಝೆಡ್ ಆಬ್ವಿಯಸ್ಲಿ ಈಗ ಏನಾಗಬೇಕಂದ್ರೆ ಗಂಡ ಆಗ್ಬೇಕು. ಹಾಗಾದ್ರೆ ಈಗ ಓದಿ, ಝೆಡ್ ರವರು ವಾಯ್ ರವರ ತಂದೆ, ಝೆಡ್ ರವರು ವಾಯ್ ರವರ ತಂದೆ. ಕರೆಕ್ಟ್ ಇದೆಯಾ? ಎಸ್. ಹಾಗಾದ್ರೆ ಝೆಡ್ ರವರು ವಾಯ್ ರವರ ತಂದೆ ಅನ್ನೋದನ್ನ ಇಂಡಿಕೇಟ್ ಮಾಡುವಂತ ಇಕ್ವೇಶನ್ ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್. ಈ ರೀತಿ ಸಾಲ್ವ್ ಮಾಡ್ಬೋದು. ಕೆಲವೊಂದು ಟೈಮ್ ಇದಕ್ಕೆ ಶಾರ್ಟ್ ಟ್ರಿಕ್ಸ್ ಅನ್ನು ಅಪ್ಲೈ ಮಾಡ್ಬೋದು. ಬಟ್ ಶಾರ್ಟ್ ಟ್ರಿಕ್ಸ್ ಎವ್ರಿ ಟೈಮ್ ಅದು ಅಪ್ಲೈ ಆಗಂಗಿಲ್ಲ. ಸಮ್ ಟೈಮ್ಸ್ ಏನಾಗಲ್ಲ ಅಂದ್ರೆ ಅಪ್ಲೈ ಆಗಲ್ಲ. ಅದಕ್ಕಾಗಿ ನಾವು ಆದಷ್ಟು ಕಾನ್ಸೆಪ್ಟ್ ಅನ್ನು ತಿಳ್ಕೊಂಡು ಮೋರ್ ಅಂಡ್ ಮೋರ್ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಿಂದ ನಾವೇನ್ ಮಾಡ್ಬೋದು, ಬೇಗ ಆಪ್ಷನ್ ಆಗುತ್ತೆ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ಕೊಂಡು ಹೋಗ್ಬೋದು. ಹಾಗಾದ್ರೆ ಈ ರೀತಿ ಒಂದೊಂದು ಸಮೀಕರಣಗಳನ್ನ ಅಥವಾ ಇಕ್ವೇಶನ್ ಕೊಡ್ತಾ ಏನ್ ಮಾಡ್ತಾರೆ, ಯಾರಿಗೆ ಏನ್ ಆಗ್ಬೇಕಂತೇಳಿ ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಕೇಳ್ತಾ ಇರ್ತಾರೆ. ಇದೇ ತರದ ಮೋರ್ ಅಂಡ್ ಮೋರ್ ಪ್ರಾಬ್ಲಮ್ಸ್ ಅನ್ನ ನೀವು ಡಿಫ್ರೆಂಟ್ ಬುಕ್ಸ್ಗಳಲ್ಲಿ ಅಥವಾ ವೆಬ್ಸೈಟ್ಗಳಲ್ಲಿ ತಗೊಂಡು ನೀವು ಸಾಲ್ವ್ ಮಾಡಿದ್ರಪ್ಪ ಅಂದ್ರೆ ಒಂದು ಕಾನ್ಸೆಪ್ಟ್ ನಿಮಗೆ ಕ್ಲಾರಿಟಿ ಬಂದಿರುತ್ತೆ ಆಲ್ರೆಡಿ. ಇದನ್ನೇ ಬೇಸ್ ಆಗಿ ಇಟ್ಕೊಂಡು ನೀವು ಮೋರ್ ಅಂಡ್ ಮೋರ್ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಿಂದ ಈ ತರ ಕಾನ್ಸೆಪ್ಟ್ ನಿಮಗೆ ಇನ್ನೂ ಕ್ಲಾರಿಟಿ ಬರುತ್ತೆ, ಇನ್ನೂ ಫಾಸ್ಟ್ ಆಗಿ ಮಾಡ್ಬೋದು. ಓಕೆ, ಹಾಗಾಗಿ ಫಿಕ್ಸ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬರೆದ್ರಿ ಅಂದ್ರೆ ಒಂದು ಅಥವಾ ಎರಡು ಕ್ವಶನ್ಸ್ಗಳನ್ನ ಕೇಳೇ ಇರ್ತಾರೆ. ಇಕ್ವೇಶನ್ಸ್ ಅನ್ನ ಕೊಡೋದು, ಕೆಳಗಿನ ನಿರ್ದೇಶನಗಳಿಗೆ ಅನುಗುಣವಾಗಿ ಒಂದು ಸಮೀಕರಣವನ್ನು ಕೊಟ್ಟು ಯಾರು ಯಾರಿಗೆ ಏನಾಗ್ತಾರಪ್ಪ ಅಂತ ಹೇಳಿ ಒಂದಿಷ್ಟು ಕ್ವಶನ್ಸ್ಗಳನ್ನ ಕೇಳ್ತಿರ್ತಾರೆ. ಹಾಗಾದ್ರೆ ಇದು ಬ್ಲಡ್ ರಿಲೇಷನ್ ಬರುವಂತ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಇದೇ ತರ ಮತ್ತೆ ಮುಂದಿನ ಒಂದು ಇದ್ರೊಳಗೆ ನಾ ಏನ್ ಮಾಡ್ತೀನಪ್ಪ ಅಂದ್ರೆ ಒಂದು ಭಾವಚಿತ್ರವನ್ನು ತೋರಿಸ್ತಾ ಒಬ್ಬ ವ್ಯಕ್ತಿಯನ್ನ ಪರಿಚಯ ಮಾಡ್ಕೊಡೋದಿರ್ಲಿ, ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ ಒಬ್ಬ ವ್ಯಕ್ತಿ ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ಅವ್ನು ಏನಾಗ್ಬೇಕಂತ ಹೇಳ್ಬಿಟ್ಟಿರ್ತಾನೆ. ಅಂತ ಒಂದು ಪ್ರಾಬ್ಲಮ್ಸ್ ಗಳನ್ನ ನಾ ಏನ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಅದ್ರ ಬಗ್ಗೆ ಯಾವ ತರ ಬರ್ಬೋದು ಅಂತ ಹೇಳಿ ಟೀಚ್ ಮಾಡ್ತೀನಿ. ಸೊ ಇದು ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ನಾ ತಿಳ್ಕೊಂಡಿನಿ. ಇನ್ನು ಮುಂದಿನ ತರಗತಿ ಒಳಗೆ ಮತ್ತೆ ಬೇರೆ ವೆರೈಟಿ ಪ್ರಾಬ್ಲಮ್ಸ್ಗಳನ್ನ ನಾನು ನಿಮಗೆ ತರ್ತೀನಿ. ಓಕೆ, ಥ್ಯಾಂಕ್ ಯು.